ಇವತ್ತಿನ ನಮ್ಮ ಅತಿಥಿ ಬಾಲ್ಯದಿಂದಲೂ ಕೂಡ ತಂದೆಯವರ ರಾಜಕೀಯ ಏರಿಳಿತಗಳನ್ನು ನೋಡಿಕೊಂಡೇ ಬೆಳೆದಂಥವರು. ಇವರ ತಂದೆ ರಾಜ್ಯ ಬಿಜೆಪಿಯ ಮೊದಲ ರಾಜ್ಯಾಧ್ಯಕ್ಷರಾಗಿದ್ದರು. ಬಿಜೆಪಿಯಿಂದಲೇ ಉಚ್ಚಾಟನೆಗೊಂಡರು ಕೂಡ. ಆ ಕೋಪಕ್ಕೋ ಏನೋ ಗೊತ್ತಿಲ್ಲ, ತಂದೆಯವರು ಸತತವಾಗಿ ಸೋಲುಂಡಿದ್ದಂತಹ ಕ್ಷೇತ್ರದಿಂದಲೇ ಸ್ಪರ್ಧೆಯನ್ನ ಮಾಡಿ ಮಗ ಗೆದ್ದು ತೋರಿಸಿದ್ದಾರೆ. ಎಸ್, ನಿಮ್ಮ ಗೆಸ್ ಕರೆಕ್ಟ್ ಆಗಿದೆ. ಇವತ್ತಿನ ನಮ್ಮ ಅತಿಥಿ ಫೈರ್ ಬ್ಯಾಂಡ್ ನಾಯಕ ಅಂತಾನೆ ಗುರುತಿಸಿಕೊಂಡಿದ್ದಂತಹ ಎ.ಕೆ. ಸುಬ್ಬಯ್ಯನವರ ಮಗ, ವಿರಾಜಪೇಟೆಯ ಶಾಸಕ ಎ.ಎಸ್. ಪೊನ್ನಣ್ಣ. ಸರ್, ನಾನು ಇಂಟ್ರೊಡಕ್ಷನಲ್ಲೇ ಹೇಳ್ತಾ ಇದ್ದೆ. ಸೊ ರಾಜ್ಯ ಬಿಜೆಪಿಯ ಮೊದಲ ರಾಜ್ಯಾಧ್ಯಕ್ಷ ತಂದೆಯವರು. ಅವರು ರಾಜ್ಯಾಧ್ಯಕ್ಷರಾಗಿದ್ದರೂ ಕೂಡ ಬಿಜೆಪಿಯಿಂದಲೇ ಉಚ್ಚಾಟನೆ ಕೂಡ ಆಗ್ತಾರೆ. ಸೊ ರಾಜಕೀಯದ ಜಂಜಾಟಗಳನ್ನು ನೋಡಿದ್ರಿ, ಹೋರಾಟಗಳನ್ನ ಕೂಡ ನೋಡಿದ್ರಿ, ಅವರದೇ ಪಕ್ಷದಿಂದ ಉಚ್ಚಾಟನೆ ಆದಂಥದ್ದು ನೋಡಿದ್ರಿ. ಸೊ ಅಷ್ಟಿದ್ದು ಕೂಡ ನೀವು ಮತ್ತೆ ರಾಜಕೀಯಕ್ಕೆ ಬರ್ತೀರಾ, ಅದಕ್ಕೆ ಪ್ರೇರಣೆ ಏನು ಸರ್? ಪ್ರೇರಣೆ ಅಂತ ಹೇಳೋದಕ್ಕಿಂತ ರಾಜಕಾರಣದ ನೀವೇ ಹೇಳಿದಾಗೆ ಭಾಳ ಹತ್ತಿರದಿಂದ ಕಂಡು ಅದೆಲ್ಲೋ ನಮ್ಮ ಅಂತರ ಆಳದೊಳಗಡೆ ಅಡಗಿರ್ತದೆ ಅಂತ ಅನಿಸ್ತದೆ. ಅದರಿಂದ ನಾವು 5 ಜನ ಹುಡುಗರು ಮಕ್ಕಳು, 5 ಜನರಲ್ಲೂ ಎಲ್ಲೋ ರಾಜಕೀಯದ ಆಸಕ್ತಿ ಯಾವತ್ತೂ ಕೂಡ ಇತ್ತು. ಆದರೆ ಅವರು ಬೇರೆ ಬೇರೆ ಉದ್ಯೋಗದಲ್ಲಿರೋದ್ರಿಂದ ಅವರು ರಾಜಕಾರಣದಲ್ಲಿಲ್ಲ. ನಾನು ವಕೀಲನಾದೆ. ವಕೀಲ ವೃತ್ತಿ ಕೂಡ ಭಾಳಷ್ಟು ರಾಜಕಾರಣಕ್ಕೆ ಮತ್ತು ನೀತಿಗಳನ್ನು ರೂಪಿಸುವಂಥದ್ದು, ಸಂವಿಧಾನ ಇದಕ್ಕೆ ಹತ್ತಿರವಾಗಿರೋದ್ರಿಂದ ಇತಿಹಾಸ, ರಾಜಕೀಯ ಇತಿಹಾಸವನ್ನು ಕೂಡ ಪದೇ ಪದೇ ನಾವು ಅಧ್ಯಯನ ಮಾಡಬೇಕಂತ ಅವಶ್ಯಕತೆ ಇರುತ್ತಲ್ಲ. ಅದರಿಂದ ಅದು ಇನ್ನಷ್ಟು ನನ್ನ ರಾಜಕಾರಣಕ್ಕೆ ಯಾವತ್ತೂ ಕೂಡ ಅದೊಂದು ಸೆಳೀತಾ ಇತ್ತು. ಸೊ ತಂದೆಯಂತೆ ನೀವು ಕೂಡ ವಕೀಲರು ಕೂಡ ಹೌದು. ಸೊ ತಂದೆಯ ಪ್ರೇರಣೆಯೇ ಇತ್ತ ನೀವು ವಕೀಲಿಕೆನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ವೃತ್ತಿಯಲ್ಲಿ? ಅಲ್ಲ, ನಾನು ಬಹುಶಃ ಭಾಳಷ್ಟು ಜನರಿಗೆ ಈಗ ಗೊತ್ತಾಗಿದೆ. ಆದರೆ ನಮ್ಮ ವಿದ್ಯಾಭ್ಯಾಸ ಎಲ್ಲ ನಾನು ಭಾಳ ಸಣ್ಣ ಸಣ್ಣ ಶಾಲೆ, ನಾನು ಬೆಂಗಳೂರಿನಲ್ಲೂ ಕೂಡ 2-3 ವರ್ಷ ಕನ್ನಡ ಮಾಧ್ಯಮ ಸರ್ಕಾರಿ ಶಾಲೆಯಲ್ಲಿ ಓದಿದ್ದೀನಿ. ಅಂದರೆ ನಮ್ಮ ತಂದೆಯವರು ಅಲ್ಲಿ ಸೇರಿಸಿದ್ರು ನನಗೆ, ಅನುದಾನಿತ ಶಾಲೆ ಅದು. ಮತ್ತು ಯಾವುದೇ ದೊಡ್ಡ ಕಾನ್ವೆಂಟ್ಗಳಲ್ಲಾಗಲಿ, ಶಾಲೆಗಳಾಗಲಿ, ಕಾಲೇಜ್ಗಳಾಗಲಿ ನಾನು ಯಾವತ್ತೂ ಓದಲೇ ಇಲ್ಲ. ಸೊ ಅದರಿಂದ ಇದೆಲ್ಲವೂ ಒಂದು ಬೇರೆ ಥರವಾದಂಥ ನಮ್ಮ ಬಾಲ್ಯದ ಜೀವನ ಇತ್ತು. ಹುಟ್ಟಿದ್ದಿಲ್ಲಿ ವಿರಾಜಪೇಟೆನಲ್ಲಿ ಹುಟ್ಟಿದ್ದು. ಮೊದಲನೇ ವಿದ್ಯಾಭ್ಯಾಸ ಕೂಡ ಇಲ್ಲೇ ಪ್ರಾರಂಭ ಮಾಡಿದ್ರು. ನಮ್ಮ ತಂದೆಯವರು ವಿರೋಧ ಪಕ್ಷದ ನಾಯಕರಾದರು. ಅವರು ಬೆಂಗಳೂರಿಗೆ ಹೋದ್ವಿ. ನಾವು ಬೆಂಗಳೂರಿನಲ್ಲಿ ಮನೆ ಸಿಕ್ತು ಅಂತ ನಾವೆಲ್ಲ ಕುಟುಂಬಸ್ಥರಾಗಿ ಹೋದ್ವಿ. ಬಹುಶಃ ಅವ್ರು ಆಗಲಿಲ್ಲ ಅಂದರೆ ಇಲ್ಲೇ ಇರ್ತಾಯಿದ್ವಿ. ಸೊ 5 ಜನ ಮಕ್ಕಳು ಒಟ್ಟಿಗೆನೇ ಇದ್ದಿದ್ರು ನೀವು. ಸೊ ಅಣ್ಣ ತಮ್ಮ ಅಕ್ಕ ತಂಗಿರು ಎಷ್ಟು ಜನ? ಭಾಳಷ್ಟು ನೆನಪುಗಳಿದೆ. ನಾವು 5 ಜನ ಎಲ್ಲರೂ ಗಂಡು ಮಕ್ಕಳೇ, ಯಾರು ಅಕ್ಕ ತಂಗಿಯರು ಇಲ್ಲ. ನಾನು 4ನೇವನು, ನಾನು 5ನೇವರು. ನಾವು ಟ್ವಿನ್ಸ್, ಅವಳಿ ಜವಳಿ. ಸೊ ಅದರಿಂದ ಈ ಪಾಂಡವರಿದ್ದಂಗೆ 5 ಜನ, ಕೊನೆಯಲ್ಲಿರೋರು ಇಬ್ಬರು ಅವಳಿ ಜವಳಿಯಾಗಿ ಹುಟ್ಟಿದ್ವಿ. ನಕುಲ ಸಹದೇವ ಥರ. ನೀವು ಯಾವತ್ತಾರು ಬೇಟೆಗೆ ಹೋಗಿದ್ದುಂಟ ಸಣ್ಣವರಿದ್ದಾಗ? ಸ್ಥಳೀಯರ ಜೊತೆ ಹೋಗಿದ್ದೀವಿ. ಹುಡುಗರಿದ್ದಾಗ ರಾತ್ರಿ ಹೋಗ್ತಾರಲ್ಲ, ಅದೊಂದು ಬಾರಿ ಒಂದು ರೋಮಾಂಚನ ಇರ್ತದೆ. ಆ ಥರ ಹೋಗಿರೋದಿದೆ. ಆದರೆ ಸಂಪೂರ್ಣವಾಗಿ ಬೇಟೆ ಚಟುವಟಿಕೆಗಳು ಮತ್ತು ವನ್ಯಜೀವಿಗಳ ಮೇಲೆ ಮಾಡುವಂಥದ್ದೇನಿದೆ ಅದನ್ನು ನಾನು ಈಗ ಸಂಪೂರ್ಣವಾಗಿ ತಿರಸ್ಕರಿಸ್ತೀನಿ. ಅದು ಮಾಡಬಾರ್ದು. ಕೊಡಗಿನವರು ಅಂತ ಅಂದರೆ ಅದು ಅವರ ಒಂದು ಶತಸಿದ್ಧ ಹಕ್ಕು. ಮನೆಯಲ್ಲಿ ಎಲ್ಲರ ಮನೇಲೂ ಕೋವಿ ಇರುತ್ತೆ. ಸೊ ಕೋವಿಯನ್ನು ನೋಡಿಕೊಂಡೇ ಬೆಳೆದಿರ್ತೀರ. ಅದ್ರ ಬಗ್ಗೆ ತಾತ ಆಗಲಿ ಅಪ್ಪ ಆಗಲಿ ಎಷ್ಟು ಪ್ರೌಡ್ ಫೀಲ್ ಮಾಡ್ತಿದ್ರು? ಏನಾದ್ರು ಹೇಳಿದಾರಾ ನಿಮಗೆ? ಅಲ್ಲ, ನೀವು ಹೇಳಿದಾಗೆ ಹುಟ್ಟಿದಾಗಿಂದನೇ ಕೋವಿ ಇದ್ದೇ ಇರ್ತದೆ. ಮತ್ತು ನಮಗೆ ಒಂದು ಎಕ್ಸಂಪ್ಷನ್ ಅಂತಿದೆ, ಕೂರ್ಗ್ ಬೈ ರೇಸ್ ಮತ್ತು ಜಮ್ಮಾ ಲ್ಯಾಂಡ್ ಹೋಲ್ಡರ್ಸ್ಗೆ ಎಕ್ಸಂಪ್ಷನ್. ಅದು ಬ್ರಿಟಿಷ್ ಕಾಲದಲ್ಲಿಂದ ಕೊಟ್ಟಿರುವಂಥದ್ದು. ಅದರಿಂದ ನಾವು ಪರವಾನಗಿಯನ್ನು ಪಡ್ಕೊಳ್ಳೋಂಥದ್ದು ಇರಲಿಲ್ಲ. ಅದು ಈಗ ಕೋರ್ಟ್ನಲ್ಲಿ ಕೇಸಾಗಿ ಕೂಡ ಗೆದ್ದಿದ್ದೇವೆ, ಆ ಕೇಸನ್ನು ಕೂಡ. ಅದರಿಂದ ನಾವು ಎಲ್ಲ ರೀತಿಯಾದಂಥ ಬಂದೂಕುಗಳು ಸಾಧಾರಣವಾಗಿ, ಮತ್ತು ಹುಟ್ಟಿದಾಗ ಗಾಳಿನಲ್ಲಿ ಗುಂಡೊಡಿತೀವಿ, ಯಾರ್ಯಾರು ಸತ್ತಾಗ ಗಾಳಿನಲ್ಲಿ ಗುಂಡೊಡಿತೀವಿ. ಅಂದರೆ ಅಂದಿನ ಕಾಲದಲ್ಲಿ ಇದೊಂದು ಸಂದೇಶ ಕೊಡುವಂಥದ್ದು, 2 ಗುಂಡು 1 ಗುಂಡು ಹೊಡೆಯುವಂಥದ್ದು, ಹುಟ್ಟಿದಾಗ ಸತ್ತಾಗ ಅಂತೇಳಿ. ಅದರಿಂದ ಈ ಪರಂಪರೆ ಇನ್ನೂ ಕೂಡ ನಾವು ಪಾಲನೆ ಮಾಡ್ತೀವಿ. ಸೊ ಈ ರಾಜಕೀಯಕ್ಕೆ ಎಂಟ್ರಿ ಆಗಬೇಕು, ನಾನು ಕೂಡ ರಾಜಕೀಯವಾಗಿ ನಿಲ್ಲಬೇಕು, ಗೆಲ್ಲಬೇಕು ಅನ್ನುವಂಥದ್ದು ಯಾವಾಗ ಮೂಡಿದ್ದು ನಿಮ್ಮ ಮನಸ್ಸಿನಲ್ಲಿ? ಅಂದರೆ 2020ರಲ್ಲಿ ಕೋವಿಡ್ ಬಂತಲ್ಲ. ಕೋವಿಡ್ ಬಂದಾಗ ಅಲ್ಲಿ ಬೆಂಗಳೂರಿನಲ್ಲಿ ನಾನು ಸ್ವಲ್ಪ ಎಲ್ಲ ಭಾಳಷ್ಟು ಟ್ರೈನ್ ಟಿಕೆಟ್ ಕೊಡೋವಂಥದ್ದು, ಅನ್ನದಾಸೋಹ ಮಾಡೋವಂಥದ್ದು ಇದೆಲ್ಲ ಸ್ವಲ್ಪ ಮಟ್ಟದಲ್ಲಿ ಮಾಡ್ತಾಯಿದ್ದೆ ನನ್ನ ಕಚೇರಿಯಿಂದಾನೆ.
ಆಗ ಕೆಲವರು ಊರಿನಿಂದ ಫೋನ್ ಮಾಡಿ ಇಲ್ಲಿ ಜನರು ಸಮಸ್ಯೆಯಲ್ಲಿದ್ದಾರೆ, ನೀವು ಇಲ್ಲೂ ಸಹಾಯ ಮಾಡಬೇಕು ಅಂತೇಳಿ ಹೇಳಿದರು. ನಾನು 2018-19ರಲ್ಲಿ ಪ್ರವಾಹ ಆದಾಗ ಕೂಡ ಭಾಳಷ್ಟು ಈ ಕಂಬಳಿ, ಚಪ್ಪಲಿ, ಕೊಡೆಗಳು ಇದೆಲ್ಲವನ್ನು ಕೂಡ ಕಳಿಸ್ಕೊಟ್ಟಿದ್ದೆ ಇಲ್ಲಿಗೆ. ಅದೇ ಥರ ಇಲ್ಲಿ ಕಳಿಸೋದು ಮಾಡೋದಂತ ಅಷ್ಟರಲ್ಲಿ ನಿಮ್ಮ ತಂದೆ ತಾಯಿ ಇಬ್ಬರು ಕೂಡ 2016-19ರಲ್ಲಿ ತೀರೋಗಿದ್ದರು. ಸೊ ಅವರ ಹೆಸರಿನಲ್ಲಿ ಒಂದು ದತ್ತಿ ನಿಧಿಯನ್ನು ಸ್ಥಾಪನೆ ಮಾಡಿ ಒಂದು ಟ್ರಸ್ಟನ್ನು ಮಾಡಿ, ಚಾರಿಟೇಬಲ್ ಟ್ರಸ್ಟನ್ನು ಕೆಲಸಗಳು ಮಾಡ್ತಾಯಿದ್ದೆ. ಸೊ ಇಲ್ಲಿ ಜನರ ಸಂಪರ್ಕ ಆಯಿತು. ಈ ನನ್ನ ಚಟುವಟಿಕೆಗಳಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷದ ನಾಯಕರು, ಕಾರ್ಯಕರ್ತರು ಎಲ್ಲರೂ ಕೂಡ ತೊಡಗಿಸ್ಕೊಂಡ್ರು. ಮತ್ತು ಪಕ್ಷದ ಅಧ್ಯಕ್ಷರಾಗಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಬಂದರು, KPCC ಅಧ್ಯಕ್ಷರು. ಅವರು ಕಾನೂನು ಘಟಕದ ಅಧ್ಯಕ್ಷ ಸ್ಥಾನ, ರಾಜ್ಯಾಧ್ಯಕ್ಷ ಸ್ಥಾನವನ್ನು ನೀವು ವಹಿಸ್ಕೋಬೇಕು ಅಂತ ಹೇಳಿದರು. ನಾನು ಜವಾಬ್ದಾರಿ ಕೊಟ್ಟರೆ ಮಾಡ್ತೀನಿ ಅಂತ ಹೇಳಿದೆ. ಆಮೇಲೆ ಮುಖ್ಯಮಂತ್ರಿಗಳು, ಅವತ್ತು ವಿರೋಧ ಪಕ್ಷದ ನಾಯಕರು ಸಿದ್ದರಾಮಯ್ಯನವರು, ಅವ್ರ ಹತ್ರ ಕೂಡ ನಾನು ಚರ್ಚೆ ಮಾಡಿದಾಗ ಮಾಡಿ ವಿರಾಜಪೇಟೆನಲ್ಲಿ ಹೋಗಿ ಕೆಲಸ ಮಾಡು ಅಂತ ಹೇಳಿದ್ರು. ಇಲ್ಲಿ ಬಂದು ಕೆಲಸ ಪ್ರಾರಂಭಿಸಿದ್ದೆ. ಈ ಪಕ್ಷದಲ್ಲಿ ಸಿಗದಂಥ ಅವಕಾಶದಿಂದ ಪಕ್ಷದವ್ರು ಇನ್ನಷ್ಟು ಜೊತೆಗೆ ಸೇರುವಂಥ ಕೆಲಸ ಆಯಿತು. ಆಮೇಲೆ ಇಲ್ಲಿ ಚುನಾವಣೆಗೆ ನಿಲ್ಬೋದಾ ಇಲ್ವಾ ಅಂತ ಹೇಳುವಂಥ ವಾತಾವರಣ ಅದಾಗೆ ಬೆಳ್ಕೊಂಡು ಬಂತು. ಕಾರ್ಯಕರ್ತರು ಕೂಡ ನಾನು ಬಂದರೆ ಜನ ಸ್ಪಂದಿಸ್ತಾಯಿದ್ರು, ಜನಕ್ಕೊಂದು ಆಕರ್ಷಣೆ. ನಾನು ಕೂಡ ಎಲ್ಲರ ಹತ್ರ ಬೆರೀತಾ ಇದ್ದೆ ಚೆನ್ನಾಗಿ. ಅದರಿಂದ ಅವರು ನೀವು ಬಂದರೆ ಒಂದು ಅವಕಾಶ ಇದೆ ಮತ್ತೆ ಕಾಂಗ್ರೆಸ್ಗೆ ಅಂತ ಹೇಳುವಂಥದ್ದು ಭಾವನೆ ಇಲ್ಲಿ ಬೆಳೀತು, ನಿಮಗೂ ಒಂದು ಕಾನ್ಫಿಡೆನ್ಸ್ ಬಂತು. ಆಮೇಲೆ ರಾಜ್ಯ ಮಟ್ಟದಲ್ಲಿ ನಾನು ನನಗೆ ಅವಕಾಶ ಕೊಡಿ ಅಂತ ಒಂದು ಸತಿನೂ ಕೇಳಿಲ್ಲ. ಅದಾಗೆ ಸಂದರ್ಭಗಳು ಆ ಥರ ಬೆಳ್ಕೊಂಡು ಬಂತು. ಇಲ್ಲೂ ಎಲ್ಲ ಜನರ ಸಂಪರ್ಕ ಆಯಿತು. ಮತ್ತು ನಾನು ವೈಜ್ಞಾನಿಕವಾಗಿ ಬೂತ್ ಮಟ್ಟಗಳಲ್ಲಿ ಎಲ್ಲಿ ನಾವು ತೊಂದರೆಗಳಿದೆ, ಎಲ್ಲಿ ಕಾರ್ಯಕರ್ತರ ಕೊರತೆ ಇದೆ, ಎಲ್ಲಿ ಬೂತ್ ವರ್ಕರ್ಸ್ ಕೊರತೆ ಇದೆ, ಮತದಾರರು ಎಲ್ಲಿ ನಮ್ಗೆ ಓಟ್ ಆಗ್ತಾಯಿಲ್ಲ, ಇದನ್ನೆಲ್ಲ ಗುರುತಿಸಿ ಕೆಲವು ತಿದ್ದುಪಡಿಗಳನ್ನು ಮಾಡಿ, ಸಿದ್ಧತೆಗಳನ್ನು ಮಾಡಿ ಪ್ರಾರಂಭಿಸಿದೆ. ಸೊ 10th ಎಲ್ಲನೂ ಕೂಡ ನೀವು ಬ್ಯಾಂಗ್ಳೂರಿನಲ್ಲೇ ಕಂಪ್ಲೀಟ್ ಮಾಡ್ತೀರಾ. ಅದಾದಮೇಲೆ PUನೂ ಆಯಿತು. ಸೊ ಲಾ ಕಾಲೇಜಿಗೆ ಸೇರ್ತೀರಾ. ಲಾ ಕಾಲೇಜ್ನಲ್ಲಿ ಹೇಗಿತ್ತು ಸರ್? ಫಸ್ಟ್ ಇಯರ್ಗೆ ಹೋಗಿ ಸೇರಿದಾಗ ನಾನು ಮತ್ತು ನನಗೆ 2-3 ದಿವಸ ಆಗಿತ್ತು. ನನ್ನ ಸ್ನೇಹಿತರೊಬ್ಬರು, ಅವರು ಕೂಡ ಈಗ ಒಳ್ಳೆ ವಕೀಲರಾಗಿ ಕೆಲಸ ಮಾಡ್ತಾರೆ, ಸರ್ಕಾರದಲ್ಲಿದ್ದಾರೆ. ಜೊತೆಗೆ ಹೋದ್ವಿ ಬಾತ್ರೂಮಲ್ಲಿ. ಅವರೊಂದು ಕೆಂಪು ಕಲರ್, ಈಗ ಅದನ್ನು ನೆನ್ನೆ ಆದಂಗೆ ನೆನಪಾಗ್ತಾಯಿದೆ ನನಗೆ, ಕೆಂಪು ಕಲರ್ ಟಿ ಶರ್ಟ್ ಹಾಕಿದ್ರು. ಅಷ್ಟರಲ್ಲಿ 2-3 ಜನ ನಮ್ಮ ಸೀನಿಯರ್ಸ್ ಬಂದರು, ಇದೇನು ಈ ಥರ ಟಿ ಶರ್ಟ್ ಹಾಕಿದೆ ಅಂತ. ನನಗೇನು ಸಂಬಂಧ ಇಲ್ಲ. ಅದರಿಂದ ನಾನು ಅಲ್ಲಿ ಇದ್ದೆ, ಯಾಕೆ ಈ ಥರ ಟಿ ಶರ್ಟ್ ಹಾಕಿದೆ ಅಂತ ಅವನಿಗೆ ಜೋರು ಮಾಡ್ತಾಯಿದ್ರು. ಸೊ ನಾನು ನೀ ಯಾಕಪ್ಪ ಅವ್ನಿಗೆ, ಅವ್ನು ಯಾವ ಟಿ ಶರ್ಟಾದ್ರು ಹಾಕ್ಕೊಳ್ತಾನೆ ಅಂತ. ಅವರು ಸೀನಿಯರ್ ಅಲ್ವಾ, ನಾನೇನು ಕೇಳಿದೆ ಅಂತ ಅವನ ಮೇಲೆ ಇದು ಮಾಡೋಕ್ಕೆ ಜೋರು ಮಾಡೋಕ್ಕೆ ಬಂದ. ನಾನು ಒಂದು ಹೊಡೆದೆ ಅವನಿಗೆ. ಒಂದು 3 ದಿವಸ ಕಾಲೇಜ್ಗೆ, 3 ದಿವಸ ಆಗಿ. ಆಮೇಲೆ ಬಂದು ಬಾತ್ರೂಮಿಂದ ಎಲ್ಲ ಮಾಡಿ ಕೆಳಗಡೆ ಬರೋಷ್ಟರಲ್ಲಿ ಅವನೊಂದು ದೊಡ್ಡ ಗುಂಪು ಸೇರಿಸ್ಕೊಬಿಟ್ಟಿದ್ದ. ಒಂದು 20 ಜನ ಸೇರಿಬಿಟ್ಟಿದ್ರು. ಅವರೆಲ್ಲ ಹಾಸ್ಟೆಲ್ ಅವ್ರನ್ನೆಲ್ಲ ಕರೆಸ್ಬಿಟ್ಟಿದ್ದ. ಆಮೇಲೆ ಅಲ್ಲಿ ಬಂದಾಗ ನನ್ನ ಅದೃಷ್ಟಕ್ಕೆ ಅಲ್ಲಿದ್ದವರೊಬ್ಬರು ನನ್ನನ್ನು ಈ ಥರ AK ಸುಬ್ಬಯ್ಯನವ್ರ ಮಗ ಅಂತ ಗುರುತಿಸಿದ್ರು. ಆಮೇಲೆ ಅವನ್ನ ತಡೆದು ಈ ಥರ ಇದೆ ಅಂತ ಅವ್ನು ಕಿವಿನಲ್ಲಿ ಹೇಳಿದ್ಮೇಲೆ ಅವನು ಭಾಳ ಅಗ್ರೆಸಿವ್ ಆಗಿದ್ದವನು ಸರಿಯಾಗಿ ಕೂಲಾಗಿ ಸ್ನೇಹಿತರಾದರು. ಈ ಥರ ನಿಮ್ಮ ಕಾಲೇಜ್ ಜರ್ನಿ ಶುರು ಆಯಿತು. ಸೊ ನೀವು ಕಾನೂನು ಪದವಿಯನ್ನು ಮುಗಿಸಿ ಲಾ ಪ್ರಾಕ್ಟೀಸ್ ಎಲ್ಲಿಂದ ಶುರು ಮಾಡಿದ್ರಿ? ವಕೀಲ ವೃತ್ತಿಯಲ್ಲಿ ಬರಬೇಕು, ಪ್ರಾಕ್ಟೀಸ್ ಮಾಡಬೇಕು, ಯಾವ ಕಚೇರಿಗೆ ಹೋಗ್ಬೇಕು, ಇದೆಲ್ಲ ಆಲೋಚನೆನೇ ಮಾಡಲಿಲ್ಲ. ಬರೀ ಕಾಲ ಕಳೀತಾ ಇದ್ದೆ. ಎಕ್ಸಾಮ್ ಬಂದಾಗ ಓದ್ತಾ ಇದ್ದೆ. ಒಂದು ಸಣ್ಣ ಮಟ್ಟದಲ್ಲಿ, ಏನು ದೊಡ್ಡ ಡಿಸ್ಟಿಂಕ್ಷನ್ ಅಂತ ಹೇಳೋಕ್ಕಾಗೋದಿಲ್ಲ, ಆದರೂ ಓದಿ ಪಾಸ್ ಆಗಬೇಕು ಅಂತ ಕೆಲಸ ಮಾಡ್ತಾಯಿದ್ದೆ. ಮತ್ತು ಈ ವೃತ್ತಿಯಲ್ಲಿ ಹೆಂಗೆ ಅಂತ ಹೇಳಿದ್ರೆ ಆರ್ಥಿಕವಾಗಿ ಭಾಳ ತೊಂದರೆ ಇರ್ತದೆ. ಸ್ಟಾರ್ಟಿಂಗ್ನಲ್ಲಿ 500 ರೂಪಾಯಿ ಕೊಡೋರು ನಮ್ಮ ತಂದೆ ತಿಂಗಳಿಗೆ. ಆಮೇಲೆ ಲಂಕೇಶ್ ಪತ್ರಿಕೆ, ಲಂಕೇಶ್ ಅವರು ಇದ್ರಲ್ಲ, ಲಂಕೇಶ್ ಅವ್ರದ್ದು ಸಂಪರ್ಕ ಇತ್ತು ನನಗೆ. ಅವ್ರ ಮಗ ಕೂಡ ನನ್ನ ಸ್ನೇಹಿತರು, ಇಂದ್ರಜಿತ್. ಅವರು ನನಗೆ ಕರೆದು, ನನ್ನ ವ್ಯಾಜ್ಯಗಳೆಲ್ಲ ಇದೆಯಪ್ಪ, ನಿನಗೆ ತಿಂಗಳ ರಿಟೈನರ್ ಫಿಕ್ಸ್ ಮಾಡ್ತೀನಿ, ನೀನು ನಮ್ಮ ಕೆಲಸಗಳು ಮಾಡಬೇಕು ಅಂತ ಹೇಳಿದ್ರು. ಆಯಿತು, ತಿಂಗಳ ರಿಟೈನರ್ 2500 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು ಒಂದು ತಿಂಗಳಿಗೆ. ಆಮೇಲೆ ಅವರು ಕೇಸ್ಗಳು ಕೊಟ್ಟರು. ಬರೀ ಡಿಫಮೇಷನ್ ಕೇಸೇ 350 ಇದ್ದು, ಕ್ರಿಮಿನಲ್ ಕೇಸ್. ಆಮೇಲೆ ಸಿವಿಲ್ ಕೇಸ್ಗಳು ಒಂದು 700-800 ಪ್ರಕರಣಗಳು ಕೊಟ್ಬಿಟ್ಟಿದ್ರು ಕೈಗೆ, 2500 ರೂಪಾಯಿಗೆ. ಸೊ ಅದಕ್ಕೆ ಒಬ್ಬ ಜೂನಿಯರ್ನ ಸೇರಿಸ್ಕೊಂಡೆ ನಾನು. ಹಂಗೆ ಆಮೇಲೆ ಮೆತ್ತಿಗೆ ನಮ್ಮ ತಂದೆಯವ್ರ ಕಚೇರಿ ಇತ್ತಲ್ಲ, ಅಲ್ಲಿ ನಾನು ಕೂರ್ಬೇಕಂದ್ರೆ ಅವ್ರು ಇಲ್ಲದೆ ಇರೋವಾಗ ಮಾತ್ರ ಕೂರಕ್ಕೆ ಸಾಧ್ಯ ಇತ್ತು. ಅವ್ರು ಇರುವಾಗ ಆಗ್ತಿಲ್ಲ. ಅವರು ಗುರುವಾರ ಊರಿಗೆ ಬರ್ತಾಯಿದ್ರು ತೋಟ ನೋಡೋಕ್ಕೆ. ಅದಕ್ಕೆ ನಾನು ಶುಕ್ರವಾರ ಶನಿವಾರ ಯಾರು ನಮ್ಮ ಕಕ್ಷಿದಾರರಿದ್ದರೆ ಅಲ್ಲಿ ಕೂತ್ಕೊಂಡು ಟೈಪ್ ಮಾಡಿಕೊಂಡು ಎಲ್ಲ ಮಾಡ್ತಾಯಿದ್ದೆ. ಆಮೇಲೆ ಪಕ್ಕದಲ್ಲಿ ಒಂದು ಸಣ್ಣ ರೂಮ್ ಇತ್ತು. ಅಲ್ಲಿ ನಮ್ಮ ತಾಯಿಯವರು ಒಂದು ಸೋಫಾ ಇಟ್ಕೊಂಡಿದ್ರು, ಯಾರೇ ನೆಂಟ್ರು ಬಂದಾಗ ಅಂತ. ಸೊ ಅದನ್ನು ಕೂಡ ಜಾಗ ಅಂತ ನಾನು ಕೇಳಿದೆ ಅವ್ರಿಗೆ. ಅವರು ಕೊಡಲೇ ಇಲ್ಲ ನನಗೆ ಆ ಜಾಗ. ಇಲ್ಲ, ನನಗೆ ಯಾರು ಬಂದರೆ ಇರೋದು ಇದು ಒಂದೇ ಚೆನ್ನಾಗಿರೋ ಸೋಫಾ ಇರೋದು ಮನೇಲಿ ಕೊಡಲ್ಲ ಅಂತ. ಆಮೇಲೆ ನಾನು ಮೆತ್ತಿಗೆ ಅವ್ರಿಗೆ ಕನ್ವಿನ್ಸ್ ಮಾಡಿ ಒಂದು ರೂಮ್ನಲ್ಲಿ ಒಂದು ಭಾಗ ಕೊಟ್ಟರು. ಅಲ್ಲೇ ನಾನು ಶಿವಾಜಿನಗರಕ್ಕೆ ಹೋಗಿ ಒಂದು ದೊಡ್ಡದಾಗಿ ಉದ್ದಕ್ಕೆ ಬರುವಂಥ ಟೇಬಲು, ಒಂದು ಕುರ್ಚಿ ತೊಗೊಂಡು ಬಂದೆ. ನಮ್ಮ ಅಣ್ಣ ಈಗ ಬಾಸ್ಟನ್ನಲ್ಲಿದ್ದಾರೆ.
ಅವನು ಈ ಕಂಪ್ಯೂಟರ್ಸ್ ಪಾರ್ಟ್ಸ್ನ ಅಸೆಂಬಲ್ ಮಾಡಿ ಮಾರಾಟ ಮಾಡ್ತಾಯಿದ್ದ, ಆ ವ್ಯಾಪಾರ ಮಾಡ್ತಾಯಿದ್ದ. ಇದು ಇಂಜಿನಿಯರ್. ಆ ಅಸೆಂಬಲ್ ಮಾಡೋ ಕಂಪ್ಯೂಟರ್ ಒಂದು ಕೊಡು ಅಂದೆ. ಆವಾಗ ಅವನು 16,000 ರೂಪಾಯಿ ಚಾರ್ಜ್ ಮಾಡಿ ನನಗೆ ತಿಂಗಳ 1,500 ಕೊಡೋದು, ಕ್ಲಿಯರ್ ಮಾಡ್ಕೊಂಬರೋದು 10 ತಿಂಗಳಿಗೆ ಅಂತೇಳಿ ಒಂದು ಒಪ್ಪಂದದ ಮೇಲೆ ಕಂಪ್ಯೂಟರ್ ತೊಗೊಂಡೆ ಅವನ ಹತ್ರ. ಆಮೇಲೆ ಒಂದು ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ ನೆಕ್ಸ್ಟ್ ತೊಗೊಂಡು ನಾನೇ ಟೈಪ್ ಮಾಡ್ತಾಯಿದ್ದೆ, ನಾನೇ ಪ್ರಿಂಟ್ ಮಾಡ್ತಾಯಿದ್ದೆ, ನಾನೇ ಹೊಲಿತಾಯಿದ್ದೆ, ನಾನೇ ಹೋಗಿ ಫೈಲಿಂಗ್ ಕೌಂಟ್ರಲ್ಲಿ ಫೈಲ್ ಮಾಡಿ ಕೇಸ್ಗಳು ನಡೆಸ್ತಾಯಿದ್ದೆ ಅಲ್ಲಿಂದ. ಇದರಿಂದ ಸೊ ನೀವು ಅಮ್ಮನ ಮುದ್ದಿನ ಮಗನ, ಅಪ್ಪನಿಗೆ ಮುದ್ದಿನ ಮಗನ? ಅಮ್ಮ ಯಾವಾಗಲೂ ಪ್ರೊಟೆಕ್ಟ್ ಮಾಡೋರು ನಮ್ಮನ್ನು. ತಂದೆ ಹೊಡಿತಾ ಇರಲಿಲ್ಲ, ಹೊಡೆದಿರೋದು ಒಂದು ನನಗೆ ಜ್ಞಾಪಕ ಇರೋಂಗೆ ತಂದೆ ಹೊಡೆದಿರೋಂಥದ್ದು 2ರಿಂದ 3 ಸತಿ ಇರ್ಬೋದು ಇಡೀ ನನ್ನ ಜೀವನದಲ್ಲಿ. ಸಿದ್ದರಾಮಯ್ಯನವರು ಇಲ್ಲಿಗೆ ಬಂದಾಗ ಅವರ ಕಾರಿಗೆ ಮೊಟ್ಟೆಯನ್ನು ಹೊಡೆಯುವಂಥ ಒಂದು ಘಟನೆ ನಡೆಯುತ್ತೆ. ಅದೇ ಜಾಗದಲ್ಲಿ ಶಪಥ ಕೂಡ ಮಾಡ್ತಾರೆ, ಮುಂದಿನ ಬಾರಿ ನಾವು ಇಲ್ಲಿ 2 ಸೀಟನ್ನು ಗೆಲ್ತೀವಿ ಅಂತ. ನಾನು ಸಿದ್ದರಾಮಯ್ಯನವರ ಕಾರಲ್ಲೇ ಇದ್ದೆ. ಮೊಟ್ಟೆ ಯಾವ ಕಡೆ ಬಿತ್ತು ಆ ಕಡೆನೇ ಕೂತಿದ್ದೆ ನಾನು. ವಿರೋಧ ಪಕ್ಷಗಳು ಇರ್ತದೆ, ಸೈದ್ಧಾಂತಿಕವಾದಂಥ ವ್ಯತ್ಯಾಸಗಳಿರ್ತದೆ, ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ 2-3 ಪಕ್ಷಗಳಿರ್ತದೆ. ಆದರೆ ಈ ರೀತಿಯಾಗಿ ಒಬ್ಬ ಮಾಜಿ ಮುಖ್ಯಮಂತ್ರಿಯನ್ನು ಇವತ್ತು ಕರ್ನಾಟಕದಲ್ಲಿ ಅವ್ರಿಗಿಂತ ಜನಪ್ರಿಯ ನಾಯಕರು ಇನ್ನೊಬ್ಬರಿಲ್ಲ. ಅವ್ರನ್ನ ಈ ರೀತಿಯಾಗಿ ಸ್ವಾಗತ ಮಾಡಿರುವಂಥದ್ದು ಈ ಒಂದು ಜಿಲ್ಲೆಯ ಮೇಲೆ ಆಗಿರುವಂಥ ಕಪ್ಪು ಚುಕ್ಕಿ. ಅದು ಮಡಿಕೇರಿ ಹೋಗೋವರೆಗೂ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಏನೂ ಸಮಸ್ಯೆ ಆಗಿಲ್ಲ. ಕುಶಾಲನಗರ ಹೋದ್ಮೇಲಿಂದ ಮೊಟ್ಟೆ ಹೊಡೆದ್ರು. ಒಂದು ಫ್ರಂಟ್ ವಿಂಡ್ ಸ್ಕ್ರೀನಿಗೆ ಬಂದು ಬಿತ್ತು, ಸಿದ್ದರಾಮಯ್ಯನವರು ಕೂತಿದ್ರಲ್ಲ ಅಲ್ಲಿಗೆ ಒಂದು ಬಿತ್ತು, ನಾನು ಈ ಕಡೆ ಬದಿನಲ್ಲಿ ಕೂತಿದ್ದೆ ಇಲ್ಲಿಗೆ ಒಂದು ಬಿತ್ತು. ಆಮೇಲೆ ಪೊಲೀಸ್ನವರು ಬಂದೋಬಸ್ತು ಸರಿಯಾಗಿ ಬಂದು ಇಟ್ಟಿದ್ರು, ರೋಪ್ ಇಟ್ಟಿದ್ರು ಅಷ್ಟೇ. ಸಿದ್ದರಾಮಯ್ಯನವ್ರು ಏನು ಹೇಳಿದ್ರು ಅಂದರೆ, ಇದೇನಾಗಿದೆ ಇದು ಪ್ರಜಾಪ್ರಭುತ್ವದ ಮೇಲೆ ಒಂದು ಧಕ್ಕೆ. ನಾನು ವಿರೋಧ ಪಕ್ಷದ ನಾಯಕ, ನಮ್ಮ ಶ್ಯಾಡೋ ಚೀಫ್ ಮಿನಿಸ್ಟರ್. ನಾನು ಇಲ್ಲಿ ಆಗ್ತಾ ಇರುವಂಥ ಮಳೆ ಹಾನಿ ಮತ್ತು ಸಮಸ್ಯೆಗಳನ್ನು ಪರಿಶೀಲನೆ ಮಾಡೋಕ್ಕೆ ಬಂದಿರೋದು, ವೀಕ್ಷಣೆ ಮಾಡೋಕ್ಕೆ ಬಂದಿರೋದು, ಜನ ಸಮಸ್ಯೆ ಬಗೆಹರಿಸೋದು. ನೀವು ನನ್ನ ತಡೆಯೋದು ಈ ರೀತಿ ತಡೆದಿದ್ದೀರಾ, ನಾನು ಮತ್ತೆ ಇಲ್ಲೇ ಬಂದು ಪ್ರತಿಭಟನೆಯನ್ನು ಮಾಡ್ತೀನಿ. ಈ ಪ್ರತಿಭಟನೆಗೆ ದಿನ ಅವತ್ತು ಬಹುಶಃ 26ನೇ ತಾರೀಕು ಕೂಡ ಘೋಷಣೆಯನ್ನು ಮಾಡಿ ಮತ್ತೆ ಬರುವಂಥ ಚುನಾವಣೆಯಲ್ಲಿ ನಾವು ಗೆದ್ದು ಬರ್ತೀವಿ, ಸರ್ಕಾರ ಮಾಡ್ತೀವಿ, ಶಾಸಕರು ಕೂಡ ಇಲ್ಲಿ ಆಯ್ಕೆ ಆಗ್ತಾರೆ ಅಂತೇಳಿ ಪ್ರಶ್ನೆ ಮಾಡಿ ಹೋದ್ರು ಅವರು. ಆ ಘಟನೆ ನಿಮ್ಮ ಚುನಾವಣೆಯ ಸ್ಪರ್ಧೆಗೆ ಮತ್ತಷ್ಟು ಬಲ ನೀಡ್ತು ಅಂತ ಅನ್ಸುತ್ತಾ? ಅಲ್ಲ, ಖಂಡಿತವಾಗೂ ಆ ಘಟನೆ ಒಂದು ದೊಡ್ಡ ಒಂದು ವಿಚಾರ. ಅದು ಈಗಾಗಲೇ ಹೇಳ್ದಂಗೆ ಸಂಘಟನೆ ಆಗಲಿಕ್ಕೆ ಭಾಳ ಸ್ಫೂರ್ತಿ ಸಿಕ್ತು. ನಾಯಕತ್ವ ಬೆಳೆಯಲಿಕ್ಕೆ, ನನ್ನ ನಾಯಕತ್ವ ಬೆಳೆಯಲಿಕ್ಕೆ ಕೂಡ ಅದು ಒಂದು ಅವಕಾಶ ಆಯಿತು. ಅದರಿಂದ ಚುನಾವಣೆ ಮೇಲೆ ಅದರ ಪ್ರಭಾವ ಇದೆ ಅಂತ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ, ಖಂಡಿತವಾಗಿದೆ. ವಿರಾಜಪೇಟೆಯಿಂದ ಈ ಬಾರಿ ನೀನು ಎಲೆಕ್ಷನ್ನಿಗೆ ನಿಂತ್ಕೊ ಅಂತೇಳಿ ಫಸ್ಟು ಸಿದ್ದರಾಮಯ್ಯನವರು ನಿಮ್ಗೆ ಯಾವಾಗ ಹೇಳಿದರು? ಯಾರು ಇದ್ದಾಗ ನಮ್ಮ ವಿಚಾರ ಬೇರೆಯವ್ರ ಹತ್ರ ಹೇಳ್ತಾರೆ, ಆ ಥರ ನೇರವಾಗಿ ಕಮ್ಮಿ ಹೇಳೋದು. ಸೊ ಅದಕ್ಕೆ ಅವ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ, ನಂದೇ ಇನ್ನೂ ತೀರ್ಮಾನ ಆಗಿಲ್ಲಪ್ಪ ಯಾವ ಕಾನ್ಸ್ಟಿಟ್ಯೂನ್ಸಿ ಅಂತ, ಟಿಕೆಟ್ ಎಲ್ಲಿಂದ ಅಂತ, ಪುನರ್ನಂದಾಗಿ ಹೋಗಿದೆ ಟಿಕೆಟು ಅಂತ ಹೇಳಿದ್ರು. ಯಾವತ್ತಾರು ನೆನ್ಪು ಮಾಡ್ಕೊಂಡು ಹೇಳಿದಾರೆ, ನಿಮ್ಮಪ್ಪನ ಥರ ಯಾವುದೋ ವಿಚಾರದಲ್ಲಿ ನಿಮ್ಮಪ್ಪನೂ ಹಿಂಗೆ ಮಾಡ್ತಾಯಿದ್ರು, ನಿಮ್ಮಪ್ಪನ ಥರ ಅಂತೇಳಿ ಯಾವ್ದಾರ ಹೇಳಿದಾರ? ನಿಮ್ಮ ಥರ ಹೇಳಿಲ್ಲ. ಮೊನ್ನೆ ನಮ್ಮ ಕೊಡವ ಸಮಾಜದಲ್ಲಿ ಆದಂಥ ಕಾರ್ಯಕ್ರಮದಲ್ಲಿ ಅಲ್ಲಿ ಹೇಳಿದರು, ಕೆ ಸುಬ್ಬಯ್ಯನವರು ಫೈರ್ ಬ್ರ್ಯಾಂಡ್, ಪುನಃ ಕೂಡ ಅದೇ ರೀತಿ ಫೈರ್ ಬ್ರ್ಯಾಂಡ್ ಆಗುವಂಥ ಎಲ್ಲ ಗುಣಗಳಿದೆ, ಆಗ್ತಾರ ಇಲ್ಲ ಕಾದು ನೋಡಬೇಕು, ಆದರೆ ಎಲ್ಲ ಗುಣಗಳಿದೆ ಅಂತ ಹೇಳಿದ್ರು. ಆ ಥರ ಒಂದು ಕಂಪ್ಯಾರಿಸನ್ ಮಾಡಿದ್ರು. ರಾಜಕೀಯ ಏರಿಳಿತಗಳು, ರಾಜಕೀಯ ಎಂಟ್ರಿ, ಬಾಲ್ಯ ಎಲ್ಲನೂ ತಿಳ್ಕೊಂಡ್ವಿ ಸರ್. ಆದರೆ ನಿಮ್ಮನ್ನು ನೋಡಿದ ತಕ್ಷಣ ಫಸ್ಟ್ ಯಾರಿಗಾದ್ರೂ ತಿಳ್ಕೊಳ್ಬೇಕು ಅನ್ನೋಂಥ ಒಂದು ವಿಚಾರ ಇದೆ, ಅದು ನಿಮ್ಮ ಫಿಟ್ನೆಸ್ನ ಗುಟ್ಟು. ಅಲ್ಲ, ಈಗ ರಾಜಕೀಯಕ್ಕೆ ಬಂದಮೇಲೆ ಸ್ವಲ್ಪ ಫಿಟ್ನೆಸ್ ಕಮ್ಮಿ ಆಗಿಬಿಟ್ಟಿದೆ ನಂದು. ಇಲ್ಲ ಅಂದರೆ ನಾನು ಸಾಧಾರಣವಾಗಿ ಕಾಲೇಜ್ ದಿವಸಗಳಿಂದ ಕ್ರೀಡೆಯಲ್ಲಿ ಭಾಳ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೆ. ಎಲ್ಲ ಕ್ರೀಡೆ, ನಾನು ಸ್ಕೂಲ್ನಲ್ಲಿವರೆಗೂ ಹಾಕಿ ಆಡ್ತಾ ಇದ್ದೆ, ಕ್ರಿಕೆಟ್ ಆಡ್ತಾ ಇದ್ದೆ. ಕ್ರಿಕೆಟ್ ಭಾಳ ಹೆಚ್ಚು ಕ್ರಿಕೆಟ್ ಆಡ್ತಾ ಇದ್ದೆ. ಮತ್ತು ಸ್ವಲ್ಪ ಕಾಲೇಜ್ ನಂತರ ಈ ಬ್ಯಾಡ್ಮಿಂಟನ್ನು, ಸ್ಕ್ವಾಶು ಇದೆಲ್ಲ ಆಡ್ತಾ ಇದ್ದೆ. ಯಾವುದಾದ್ರೂ ಒಂದು ಕ್ರೀಡೆ ಒಟ್ಟಿನಲ್ಲಿ, ಅದು ಸ್ಪರ್ಧೆಗೆ ಇಲ್ಲದೆ ಇದ್ದರೂ ಕೂಡ ಫಿಟ್ನೆಸ್ಗೋಸ್ಕರ ಖಂಡಿತವಾಗಿ ಆಡ್ತಾಯಿದ್ದೆ. ಮತ್ತು ಜಿಮ್ ಮಿಸ್ ಮಾಡ್ತಾ ಇರಲಿಲ್ಲ, ರೆಗ್ಯುಲರ್ ಆಗಿ ಜಿಮ್ ಮಾಡ್ತಾಯಿದ್ದೆ. ಸೊ ಬೆಳಗ್ಗೆ ರೊಟೀನ್ ಹೇಗಿರುತ್ತೆ ಅಂದರೆ, ಜಿಮ್ಮು, ವಾಕು, ಎಷ್ಟೊತ್ತು ವಾಕ್ ಮಾಡ್ತೀರಾ, ಎಷ್ಟೊತ್ತು ಜಿಮ್ ಮಾಡ್ತೀರಾ ಈಗ ಪ್ರೆಸೆಂಟ್? ಅಲ್ಲ, ಬೆಂಗಳೂರಿನಲ್ಲಿದ್ದಾಗ, ಅದು ಬೆಂಗಳೂರಿನಲ್ಲಿ 2-3 ದಿವಸ ಕಂಟಿನ್ಯೂಸ್ ಇದ್ದರೆ ಮಾತ್ರ 7 o'clock-ಇಂದ 8ಗೆ ಜಿಮ್ ಅಥವಾ ವಾಕಿಂಗ್ ಮಾಡ್ತೀನಿ, 1 hour. ಆಮೇಲೆ 8 o'clock ರೆಡಿಯಾಗಿ 9 ಗಂಟೆ ಮನೆಗೆ ಬಿಟ್ಬಿಡ್ತೀನಿ. ಇಲ್ಲಿ ಆಗೋದೇ ಇಲ್ಲ. ಇಲ್ಲಿ 7 o'clock-ಗೆ 7:30 ಜನ ಇರ್ತಾರೆ. ಸೊ ಅವ್ರನ್ನ ಅಟೆಂಡ್ ಮಾಡಿ ಅವ್ರನ್ನ ಮುಗಿಸಿ, ಯಾರು ಬಂದವರು ನನ್ನ ಮಾತಾಡಿಸ್ದೆ ಹೋಗಬಾರ್ದು ಅಂತ ಹೇಳೋಂಥದ್ದು ನಂದು. ಮಾತಾಡಿಸ್ಬೇಕು, ಅವ್ರ ಸಮಸ್ಯೆ ಬಗೆಹರಿತದೋ ಇಲ್ವೋ ಒಂದು ಭಾಗ, ಆದರೆ ಮಾತಾಡಿಸಿ ಅವ್ರಿಗೆ ಏನಾದ್ರು ಒಂದು ನಾನು ಸ್ಪಂದಿಸಬೇಕು ಅಂತ ಹೇಳೋದ್ರಿಂದ ನಾನು ಇದನ್ನು ಕಂಪ್ಲೀಟ್ಲಿ ಫಿಟ್ನೆಸ್ ಇಲ್ಲಿ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದೀನಿ.
ಸಂಪ್ರದಾಯ ಸಂಸ್ಕೃತಿ ಜೊತೆಯಲ್ಲಿ ಫುಡ್ ಕಲ್ಚರ್ ಎಲ್ಲವೂ ಕೂಡ ಡಿಫ್ರೆಂಟ್ ಇದೆ. ಸೊ ಅಮ್ಮ ಯಾವ ಫುಡ್ಡನ್ನ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು, ಆ ರುಚಿನ ಇವತ್ತಿಗೂ ಕೂಡ ಮಿಸ್ ಮಾಡ್ಕೊತೀನಿ ಅಂದರೆ? ಅಲ್ಲ, ನನ್ನ ಫೇವ್ರೇಟು ಅದು ಅವರು ಮಾಡಿ ಅಭ್ಯಾಸ ಆಗಿರೋದ್ರಿಂದ. ನಮ್ಮ ಅಜ್ಜಿ ಭಾಳ ಚೆನ್ನಾಗಿ ಮಾಡೋರು ಅಡುಗೆ. ಸೊ ಈ ಮಾವಿನ ಹಣ್ಣು, ಕಾಡು ಮಾವಿನ ಹಣ್ಣು ಸಾರು ಒಂದು ಮಾಡ್ತೀವಿ ನಾವು, ಬೆಲ್ಲ ಎಲ್ಲ ಹಾಕಿ. ಅದು ಮತ್ತು ಅಕ್ಕಿ ರೊಟ್ಟಿ ಮಾಡ್ತೀವಲ್ಲ ಬೆಳಿಗ್ಗೆ. ಮತ್ತು ಸೊಪ್ಪು, ತರಮೆ ಸೊಪ್ಪು ಅಂತ ಒಂದು ಬರ್ತದೆ ಅದು. ಮತ್ತು ಮಶ್ರೂಮ್ಸ್, ಸಣ್ಣ ಮಶ್ರೂಮ್ ಬರ್ತದೆ, ಇಲ್ಲಿ ಮರದ ಕೆಳಗಡೆ ಎಲ್ಲ ಬೆಳೆದಿರ್ತದೆ. ಅದನ್ನು ತೊಗೊಂಡು ಬಂದು ನಾವೇ ಕಿತ್ತು ಬರ್ತಾಯಿದ್ವಿ ಅವಾಗ ಮಕ್ಕಳಿದ್ದಾಗ, ಬಂದು ಮಾಡ್ತಾಯಿದ್ವಿ. ಮತ್ತು ಸೀಸನಲ್ಲು ಈಗ ಮಳೆಗಾಲ ಸ್ವಲ್ಪ ಕಮ್ಮಿ ಆಗಿದ ಮೇಲಿಂದ ಈಗೆಲ್ಲ ಕಮ್ಮಿ, ಈ ಕ್ರ್ಯಾಬ್ಸು ಮೀನೆಲ್ಲ ಸಿಗ್ತಾಯಿತ್ತು ಈ ಗದ್ದೆಗಳಲ್ಲಿ. ಮತ್ತು ಅಫ್ಕೋರ್ಸ್ ನಮ್ಮ ಸ್ಟೇಪಲ್ ಡಯಟಲ್ಲಿ ಪೋರ್ಕ್, ಅದು ಚೆನ್ನಾಗಿ ಮಾಡಿದ್ರೆ ಮಾತ್ರ, ಈ ಕಾಂಬಿನೇಷನ್ ಇದ್ದರೆ ಸಾಕು ನಮಗೆ. ಸೊ ಕೂರ್ಗಿನ ಅಂದ ತಕ್ಷಣ ಮತ್ತೊಂದು ನಮ್ಮ ಕಣ್ಮುಂದೆ ನೇರವಾಗಿ ಬರೋ ಡ್ರೆಸ್ ಸೆನ್ಸ್ ಅಂತ ಅಂದರೆ ಆ ಒಂದು ಕಪ್ಪು ಕುಪ್ಪೆಚಾಲೆ. ನೀವು ಕೂಡ ಅದನ್ನೆಲ್ಲ ಹಾಕೊತಾ ಇರ್ತೀರಾ, ಯಾವ ಸಂದರ್ಭದಲ್ಲಿ ಹಾಕೊತೀರಾ? ಅಲ್ಲ, ಈಗ ಮದುವೆಗಳು, ಹತ್ತಿರದ ಸಂಬಂಧಿಕರ ಮದುವೆಗೆ ಹಾಕ್ತೀವಿ. ಮತ್ತು ಈ ನಮ್ಮ ಸಾಂಸ್ಕೃತಿಕವಾದಂಥ ಕಾರ್ಯಕ್ರಮಗಳಿಗೆ ಹಾಕ್ತೀನಿ. ಮತ್ತು ನಾನು ಈ ನಮ್ಮ ತಲಕಾವೇರಿನಲ್ಲಿ ಆಗುವಂಥ ಕಾವೇರಿ ಸಂಕ್ರಮಣ, ಕಾವೇರಿ ತೀರ್ಥೋದ್ಭವ ಆಗುತ್ತಲ್ಲ, ಆ ಸಂದರ್ಭದಲ್ಲಿ ನಾವು ಕೆಳಗೆ ಭಾಗಮಂಡಲದಿಂದ ತಲಕಾವೇರಿವರೆಗೂ ನಡೆಯುವಂಥದ್ದು ಒಂದಿದೆ, ಎಲ್ಲರೂ ನಡೀತಾರೆ. ಆಗ ನಾನು ಅದನ್ನು ಹಾಕ್ಕೊಂಡು ನಡೀತೀನಿ. ಎಸ್, ಇದೀಗ ಎಸ್ ಪೊನ್ನಣ್ಣ ಅವರ ಇಡೀ ಫ್ಯಾಮಿಲಿ ನಮ್ಮೊಟ್ಟಿಗಿದೆ. ಬನ್ನಿ ಅವ್ರನ್ನೆಲ್ಲ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಜೊತೆಗೆ ಈ ಮನೆಯಲ್ಲಿರುವಂತಹ ಮನಸ್ಸುಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಯೋಣ. ಮೊದಲಿಗೆ ನಮ್ಮ ಜೊತೆಲಿದ್ದಾರೆ ಕಾಂಚನ ಅವರು, ಎಸ್ ಪೊನ್ನಣ್ಣ ಅವರ ಧರ್ಮಪತ್ನಿ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಥ್ಯಾಂಕ್ ಯು. ಓಕೆ, ಪೊನ್ನಣ್ಣ ಅವರಿಗೆ ಇಬ್ಬರು ಮುದ್ದಾದ ಹೆಣ್ಮಕ್ಳಿದ್ದಾರೆ. ಸೊ ಅವರಿಬ್ಬರನ್ನು ಕಾರ್ಯಕ್ರಮಕ್ಕೆ ಪರಿಚಯ ಮಾಡಿಸ್ತಾ ಇದ್ದೀನಿ. ಸೊ ಹಾನಾ, ಇವಾಗ ಅವರು 12th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದಾರೆ. ಹಾನಾ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ತಾಶಾ ಇದ್ದಾರೆ ನಮ್ಮ ಜೊತೆಲಿ. ಹಾಯ್ ತಾಶಾ. ಹಾಯ್. ಸೊ ಕಾಂಚನ ಅವ್ರನ್ನ ಮಾತಾಡ್ಸೋಣ ಮೊದಲಿಗೆ, ಯಾಕಂದರೆ ಈ ಮನೆಯ ಹೋಮ್ ಮಿನಿಸ್ಟರ್ ಅವರೇ. ಸೊ ಸರ್ ಬ್ಯಾಂಗ್ಳೂರು, ವಿರಾಜಪೇಟೆ ಎರಡೂ ಕಡೆನೂ ಇರ್ತಾರೆ. ಸೊ ಸರ್ ವಿರಾಜಪೇಟೆಲಿದ್ದಾಗ ಯಾವ ರೀತಿಯಾಗಿ ನೀವು ಮಿಸ್ ಮಾಡ್ಕೊತೀರಾ ಬ್ಯಾಂಗ್ಳೂರಿನಲ್ಲಿ ಅವ್ರನ್ನ? ಮೇನ್ ಮಿಸ್ ಮಾಡೋದಂದರೆ ಮಕ್ಳ ಬಗ್ಗೆ ಏನಾದರೂ ಇದ್ದರೆ ಹೇಳ್ಕೊಳ್ಳೋಕ್ಕೆ, ಇಲ್ಲಾಂದರೆ ಮೋಸ್ಟ್ ಆಫ್ ದ ಥಿಂಗ್ಸ್ ನಾನೇ ಮ್ಯಾನೇಜ್ ಮಾಡ್ತೀನಿ. ಆ್ಯಂಡ್ ಅಫ್ಕೋರ್ಸ್ ಅವ್ರ ಪ್ರೆಸೆನ್ಸ್ ಇಲ್ಲಿ ಮಿಸ್ ಆಗುತ್ತೆ, ಮಕ್ಕಳಿಗೆ ತುಂಬ ಮಿಸ್ ಆಗ್ತಾರೆ. ಸೊ ಮೇಡಮ್, ಬೇಸಿಕಲಿ ನೀವು ಎಲ್ಲಿಯವರು? ನಾನು ಐ ವಾಸ್ ಬಾರ್ನ್ ಇನ್ ಕೂರ್ಗ್, ಆಮೇಲೆ ಸ್ಟಡೀಸ್ ಎಲ್ಲ ಮೈಸೂರಲ್ಲಿ ಆಯಿತು, ಸೆಂಟ್ ಜೋಸೆಫ್ ಸ್ಕೂಲ್ ಆ್ಯಂಡ್ ಮಹಾಜನಾಸ್ ಕಾಲೇಜ್. ಅದಾದಮೇಲೆ ಮದುವೆ ಆದಮೇಲೆ ಬ್ಯಾಂಗ್ಳೂರಿಗೆ ಶಿಫ್ಟ್ ಆದೆ. ಸೊ ಫಸ್ಟ್ ಸರ್ನ ನೀವು ಎಲ್ಲಿ ನೋಡಿದ್ದು? ಎಲ್ಲಿ ನೋಡಿ, ಥ್ರೂ ಕಾಮನ್ ಫ್ರೆಂಡ್ ಇನ್ ಮೈಸೂರಲ್ಲಿ ಮೀಟ್ ಮಾಡಿದ್ದು. ಪರಿಚಯ ಇರೋರೊಬ್ಬರು ಮೈಸೂರಿಗೆ ಹೋಗ್ತಾ ಇದ್ದೀನಿ ಯಾವುದೋ ಒಂದು ಕೆಲಸದ ಮೇಲೆ, ಯಾರನ್ನೊಬ್ಬರು ಭೇಟಿ ಆಗಬೇಕು ಅಂತೇಳಿ ನನಗೂ ಕರೆದರು. ಸೊ ನಾನು ಅವ್ರ ಜೊತೆ ಏನು ಕೆಲಸ ಇರಲಿಲ್ಲ, ಮೈಸೂರಿಗೆ ಹೋಗಿದ್ದೆ. ಮೈಸೂರಿಗೆ ಹೋದಾಗ ಅವ್ರು ಯಾರು ಭೇಟಿ ಮಾಡ್ತಾಯಿದ್ರು, ಅವರ ಜೊತೆ ಇವರು ಬಂದರು, ಅಂದರೆ ಫ್ರೆಂಡ್ಸ್ ಇವರು. ಸೊ ಹಂಗೆ ಪರಿಚಯ ಆಯಿತು. ಆಮೇಲೆ ಹಾಗೆ ನಾವು ಒಂದೇ ಇವ್ರದ್ದು ಕೂಡ ವಿರಾಜಪೇಟೆನಲ್ಲೇ ಹುಟ್ಟಿರೋದು, ಅಂದರೆ ವಿರಾಜಪೇಟೆ ಅಲ್ಲಿ ಬೊಳ್ಮಾಡು ಅಂತ ಒಂದು ಊರನ್ನ. ಸೊ ಹಾಗೆ ಮತ್ತು ಮೈಸೂರಿನಲ್ಲಿದ್ದರು, ಮತ್ತು ಇವರ ಭಾಳಷ್ಟು ರಿಲೇಟಿವ್ಸ್ ಇಲ್ಲಿದ್ದರು, ಸಂಬಂಧಿಕರು. ಅದರಿಂದ ಬೆಂಗಳೂರಿನಲ್ಲಿ. ಸೊ ಬೆಂಗಳೂರಿಗೆ ಬರೋದಕ್ಕೆ ಕೂಡ ಸುಲಭ ಇರ್ತಾಯಿತ್ತು. ಓಕೆ. ಸೊ ಹಾಗೆ ಪರಿಚಯ ಚೆನ್ನಾಗಿ ಮತ್ತು 2003 ಮೇನಲ್ಲಿ ಮದುವೆ ಆಗಿದೆ. ಸೊ ಮೇಡಮ್, ನಿಮಗೆ 11 ಫಸ್ಟ್ ಸೈಟಾ ಸರ್ ಮೇಲೆ? ಯಾ, ಡೆಫಿನೆಟ್ಲಿ. ಸೊ ನೋಡಿದ ದಿವಸ ಏನು ಅನಿಸಿತ್ತು? ನೆನಪು ಮಾಡ್ಕೊಂಡ್ರಿ, ಇವತ್ತು ನೋಡಿದ್ರಿ ಅಂತ ನೆನಪು ಮಾಡ್ಕೊಂಡ್ರಿ, ಏನಂತ? ಏನು ಒಳ್ಳೆ ಇಬ್ರು, ಚೆನ್ನಾಗಿ ಮಾತಾಡಿದ್ರು, ನೋಡೋಕೆ ಚೆನ್ನಾಗಿದ್ರು, ಇವಾಗಲೂ ಚೆನ್ನಾಗಿದ್ದಾರೆ. ಮದುವೆ ಪ್ರಪೋಸಲ್ನ ಯಾರು ತಂದಿದ್ದು? ಎಲ್ಲ ಒಂದು ಚೆನ್ನಾಗಿ ಕಂಪ್ಯಾಟಿಬಿಲಿಟಿ ಇತ್ತಲ್ಲ, ಮತ್ತು ಒಂದೇ ಕಡೆ ಅವರು ಊರಿನವರು. ಸೊ ನಾನು ಮದುವೆ ಆಗ್ಬೋದು ಅಂತ ಹೇಳುವಂಥದ್ರ ಬಗ್ಗೆ
ಚಿಂತನೆ ಮಾಡಿದ ಮೇಲೆ ಅವರಿಗೆ ಕೇಳಿದೆ ಮದುವೆ ಆಗೋದ್ರ ಬಗ್ಗೆ ಏನು ಅಂತ. ಸೊ ಅವರ ತಾಯಿ ತಂದೆ ಅವ್ರ ಹತ್ರ ಮಾತಾಡಿ ಹೇಳ್ತೀನಿ ಅಂತ ಹೇಳಿದ್ರು. ನಾನು ಅಷ್ಟರಲ್ಲಿ ನಮ್ಮ ಯಾರಿಗೂ ಹೇಳಿರಲಿಲ್ಲ ನಾನು ಮನೆಯಲ್ಲೂ ಕೂಡ. ಆಮೇಲೆ ನಮ್ಮ ತಂದೆ ತಾಯಿಗೆ ಹೇಳಿದ್ಮೇಲೆ ಆಯಿತು ಅಂತೇಳಿ ನಮ್ಮ ತಾಯಿ ಹೋಗಿ ಅವ್ರ ಮನೆಯಲ್ಲಿ ಭೇಟಿ ಮಾಡಿ ಮಾತಾಡ್ಸ್ಕೊಂಡು ಬರೋಣ ಅಂತ ಹೇಳಿದರು. ಆಮೇಲೆ ಅವರು ನಮ್ಮ ತಾಯಿ ನಮ್ಮ ಅಜ್ಜಿ ಎಲ್ಲ ನಮ್ಮ ರಿಲೇಷನ್ಸ್ ಎಲ್ಲ ಇವ್ರ ಮನೆಗೆ ಹೋದರು, ಮೈಸೂರಿನಲ್ಲಿ. ಮನೆಗೆ ಹೋಗಿ ಮಾತಾಡಿಸಿ ಮತ್ತು ಸೊ ನಿಮಗೆ ಆ ದಿನ ನೆನಪಿದೆಯಾ ಮೇಡಮ್, ಯಾವ ಥರ ಪ್ರಪೋಸ್ ಮಾಡಿದ್ರು ಸರ್? ಅಂದರೆ ಅಂಥ ಏನು ಸ್ಟೋರಿ ಇರಲಿಲ್ಲ. ಇಟ್ ವಾಸ್ ಆಲ್ ಲೈಕ್ ವೆರಿ ಸ್ಮೂತಾಗಿ ಆಯಿತು. ಮದುವೆ ಎಲ್ಲ ಎಲ್ಲಾಯಿತು ಮೇಡಮ್? ಕೊಡಗಲ್ಲ ಆಯಿತು, ಇನ್ ಉದ್ಕೇರಿ. ಹೇಗಾಯಿತು ಅವತ್ತಿನ ದಿನ? ಟಿಪಿಕಲ್ ಕೊಡುವ ಟ್ರೆಡಿಷನಲ್ ಆಯಿತು. ಫಸ್ಟ್ ಡೇ ವಾಸ್ ಊರ್ಕುಡೊಂದು ಸೆರ್ಮನಿ, ನೈಟ್ ಸೆರ್ಮನಿ, ಅದು ಚೆನ್ನಾಗಾಯಿತು. ಆಲ್ ದ ರಿಲೇಟಿವ್ಸ್, ಆಲ್ ದ ಕ್ಲೋಸ್ ಪೀಪಲ್ ಇದ್ದರು. ಆ್ಯಂಡ್ ಸೆಕೆಂಡ್ ಡೇ, ನೆಕ್ಸ್ಟ್ ಡೇ ಮಾರ್ನಿಂಗ್ ಮುಹೂರ್ತ ಇತ್ತು. ಅದು ನಮ್ಮ ಟಿಪಿಕಲ್ ಕೊಡುವ ಟ್ರೆಡಿಷನಲ್ ಆಯಿತು. ಸೊ ರಾಜಕೀಯಕ್ಕೆ ಬರ್ತಾರೆ ಅನ್ನುವಂಥ ಒಂದು ಕಲ್ಪನೆ ಇತ್ತ ನಿಮಗೆ ಮುಂದೆ ಒಂದು ದಿನ ಅಂತ? ಆವಾಗ ಅವರು ಪ್ರೊಫೆಷನಲಿ ಲಾಯರ್ ಆಗೇ ಇದ್ರು. ಆವಾಗ ಐ ಡೋಂಟ್ ಥಿಂಕ್ ಹಿ ಹ್ಯಾಡ್ ಎನಿ ಐಡಿಯಾ, ಲೈಕ್ ಇತ್ತ ಗೊತ್ತಿಲ್ಲ, ಬಟ್ ನನಗೆ ಅನಿಸ್ಲಿಲ್ಲ. ಐ ಥಾಟ್ ಹಿ ವಾಸ್ ಗೋನ್ ಬಿ ಇನ್ ದ ಜುಡಿಷಿಯರಿ. ಆಮೇಲೆ ಅಬೌಟ್ 5 years ಬ್ಯಾಕ್ ಕೋವಿಡ್ ಟೈಮಲ್ಲಿ ಇವ್ರು ಕೊಡಗಿಗೆ ಹೋಗಿ ಹಿ ಸ್ಟಾರ್ಟೆಡ್ ಆಫ್. ಸೊ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ಅಂತ ಗೊತ್ತಾಗುತ್ತೆ ನಿಮಗೆ. ಸೊ ಅವಾಗ ಏನು ಹೇಳಿದ್ರಿ? ರಾಜಕೀಯ ಎಲ್ಲ ನಮ್ಗೆ ಬರಲ್ಲ, ಬೇಡ ಅಂತನೋ, ಅಥವಾ ಇರಲಿ? ಸ್ವಲ್ಪ ಹೆದರಿಕೆ ಆಯಿತು, ಬಿಕಾಸ್ ಎವ್ರಿಥಿಂಗ್ ವಾಸ್ ಗೋಯಿಂಗ್ ವೆಲ್. ಇವ್ರು ಲಾಯರ್ ಆಗಿ ಹಿ ವಾಸ್ ಡೂಯಿಂಗ್ ವೆರಿ ವೆಲ್. ಬೇಕಾ ನಮಗೆ ಅಂತೆಲ್ಲ ಆಯಿತು. ಬಟ್ ನಾವು ಐಮ್ ವೆರಿ ಪ್ರೌಡ್ ಆಫ್ ವಾಟ್ ಎವರ್ ಹೀಸ್ ಡನ್. ಸರ್ ಕೂಡ ಹೇಳ್ತಾ ಇದ್ರು, ನನಗೆ ಅಪ್ಪಾಜಿಗೂ ಕೂಡ ಬೇಡ ಅಂತ ಹೇಳ್ತಾ ಇದ್ರು, ಬಿಕಾಸ್ ಆಫ್ ಅವರು ಸೋಲನ್ನೇ ಜಾಸ್ತಿ ನೋಡಿದ್ರು ಅಂತೇಳಿ. ನೀವು ಕೂಡ ಆ ಥರದ್ದೆಲ್ಲ ಸಜೆಷನ್ಸ್ ಕೊಟ್ರಾ? ಸ್ವಲ್ಪ ಅಷ್ಟೇ, ಇನಿಷಿಯಲಿ ಅಷ್ಟೇ. ಅದಾದಮೇಲೆ ಐ ಡೆಂಟ್. ಸೊ ನೀವು ಕೂಡ ಅವ್ರದ್ದು ಕ್ಯಾನ್ವಸಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೀರಾ? ಮಾಡಿದ್ದೀನಿ. ಓಕೆ. ಏನು ಕೇಳ್ತಾರೆ ಜನ ಅಲ್ಲಿ ಹೋದಾಗ? ನಿಮ್ಗೆ ಏನು ಕೇಳ್ತಾರೆ ಪರ್ಟಿಕ್ಯುಲರ್ಲಿ? ಏನು ಮಾಡಿದ್ದಾರೆ, ಏನು ಮಾಡ್ತಾರೆ, ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾರೆ ಇಲ್ಲಿ ಅಂತ ಕ್ವೆಶನ್ಸ್ ಕೇಳಿದ್ರು. ಆ್ಯಂಡ್ ಆಫ್ ಕೋರ್ಸ್ ಲೈಕ್ ರೋಡ್ಸ್, ವಾಟರ್, ಎಲೆಕ್ಟ್ರಿಸಿಟಿ, ಸ್ಕೂಲ್ಸ್ ಅಂಥದ್ದು ಕೇಳ್ತಾ ಇದ್ರು. ಸೊ ಅಪ್ಪಾಜಿಯವರು ವಿರಾಜಪೇಟೆನಲ್ಲಿ ಕೆಲಸ ನಿಮಿತ್ತ ಇದ್ದಂಥ ಸಂದರ್ಭದಲ್ಲಿ ಯಾವ ಥರ ನೀವು ಮಿಸ್ ಮಾಡ್ಕೊತಾ ಇರ್ತೀರಾ ಅವ್ರನ್ನ? ಡೈಲಿ ರೊಟೀನಲ್ಲಿ ಅವರು ನಿಮ್ಮ ಜೊತೆ ಎಷ್ಟು ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾರೆ? So my dad in the morning he comes and drops us to the bus. So when he's not there, he doesn't do that, and I really miss that. So he walks me and Tasha to the bus every morning at 7, 5. ತಂದೆಯವರು ಇಲ್ಲ ಅಂದಾಗ ಯಾರು ಡ್ರಾಪ್ ಮಾಡ್ತಾರೆ ನಿಮ್ಮನ್ನ? No one, we walk alone. ಓಕೆ. ಸೊ ಹಾಗಿದ್ರೆ ತುಂಬ ಜಾಸ್ತಿನೇ ಮಿಸ್ ಮಾಡ್ಕೊಬಂತೀರಾ? ಓಕೆ. ಸೊ ಈಗ ಊರಿಗೆ ಹೋಗಿರ್ತಾರೆ, ವಾಪಸ್ ಬರ್ತಾ ಏನಾದ್ರು ತೊಗೊಂಡು ಬನ್ನಿ ಅಂತ ಫೋನ್ ಮಾಡಿ ಹೇಳ್ತೀರಾ? ಏನಾದ್ರು ತೊಗೊಂಡು ನಿಮ್ಗೆ ಏನಾದ್ರು ಬೇಕಿದ್ರೆ ಅದನ್ನು ತರಿಸ್ಕೊತೀರಾ ಹೇಳಿ? Yeah, we like this cream bun that you get in some bakery in Coorg. Okay. So it's like really nice. So he gets it for us sometimes. ತಾಶಾ, ವಿರಾಜಪೇಟೆನಲ್ಲಿ ಏನೆಲ್ಲ ಮಿಸ್ ಮಾಡ್ಕೊತೀರಾ ನೀವು? ವಿರಾಜಪೇಟೆ ಇಷ್ಟನಾ ನಿಮಗೆ? ಹೋಗ್ತಾ ಇರ್ತೀರಾ? Yeah. ಓಕೆ. I like the house there. ಅದು ನಮ್ಮ ತಂದೆ ಅವ್ರ ಮನೆ. Yeah, when we were younger, we used to go every summer, and our Appa and Amma, which is my dad's parents, would like spend time with us over there. Yeah. ತಾಶಾ, ನಿಮಗೆ ಹಬ್ಬ ಎಲ್ಲ ಮಾಡ್ತಾರಲ್ಲ, ಕಾವೇರಿಗೆಲ್ಲ ಹೋಗಿದ್ದೀರಾ? ತಲಕಾವೇರಿಗೆಲ್ಲ? Yeah, we went last year for Papa's birthday. ಪಪ್ಪ ಮಮ್ಮಿನಲ್ಲಿ ಯಾರು ನಿಮಗೆ ತುಂಬ ಫೇವ್ರೇಟ್? Mama. ಅನಾಗೆ ಯಾರು ಫೇವ್ರೇಟ್? Papa. ತುಂಬಾ ಲಕ್ಕಿ ಅನ್ಸುತ್ತೆ ಇಬ್ಬಿಬ್ರು ಮಕ್ಕಳ ಮೇಲೆ ಇರುವಂಥದ್ದು ಒಂದು ಸಂಬಂಧ ಏನಿದೆ ಬೇರೆ ಯಾರ ಜೊತೆನೂ ಇರೋಕ್ಕೆ ಸಾಧ್ಯನೂ ಇಲ್ಲ.
ಮಡಿಕೇರಿಯವ್ರಿಗೆ ಅದು ಕಾಮನ್ ಇರ್ಬೋದು, ಆದರೆ ಅದನ್ನು ಹೊರತುಪಡಿಸಿದಂಥ ಕರ್ನಾಟಕಕ್ಕೆ ನೆನಪಾಗುವಂಥದ್ದು ಅಂತ ಅಂದರೆ ಮಡಿಕೇರಿ ಸಿಪಾಯಿ ಆ ಸಾಂಗು. ಸೊ ನೀವು ಸರ್ಗೆ ಹೇಳಿದ್ದೀರಾ ಯಾವ ಥರನು? ಇಲ್ಲ, ಆ ಥರ ಹೇಳಿಲ್ಲ. ನಿಮಗೂ ಕೂಡ ಅದು ಇಷ್ಟನಾ? ತುಂಬ ಇಷ್ಟ. ಆ ಮೂವಿ ನೋಡಿದ್ದೀನಿ. ಹಾಡ್ಬೋದಾ ಒಂದು ಲೈನ್ ನಮಗೋಸ್ಕರ? ಮಡಿಕೇರಿ ಸಿಪಾಯಿ ಮುತ್ತು ತಾತು ಮರೇಲು ಅದರ ಅದರ ಮಧುರ ಓ ಮಧುರ ನಂಗಡ ಪ್ರೇಮವೋ ದುಂಬಾ ಚಾಯಿ. ಕೈ ಕಸಿಗುಡಿಗೆ ಇವಾಗ ಒಂದು ಸೆಷನ್ ಇರುತ್ತೆ, ಇದರಲ್ಲಿ ಟ್ರೂತ್ ಆರ್ ಡೇರ್ ಅಂತೇಳಿ. ಆದರೆ ಟ್ರೂತ್ ಆರ್ ಡೇರ್ ಅಲ್ಲ, ಇಲ್ಲಿ ಟ್ರೂತ್ ಆ್ಯಂಡ್ ಡೇರ್ ಎರಡೂ ಕೂಡ ನೀವು ಮಾಡಬೇಕಾಗುತ್ತೆ. ಇದು ಇಡೀ ಫ್ಯಾಮಿಲಿಗೇ ಇರುತ್ತೆ. ಫಸ್ಟ್ ನಿಮ್ಗೊಂದು ಸ್ವಲ್ಪ ಇರುತ್ತೆ ಸರ್. ಫಸ್ಟ್ ಕ್ವಶನ್ನು, ನೀವು ನಿಮ್ಮ ಹೆಂಡತಿಗೆ ಕೊನೆಯದಾಗಿ ಹೇಳಿದಂಥ ಸುಳ್ಳು ಯಾವುದು? ನಾವು ಕೊನೆಯದಾದಂತ ಹೇಳಿದ ಸುಳ್ಳು ನೆನ್ನೆ ಹೇಳಿರೋಂಥ ಸುಳ್ಳು. ಓಕೆ, ಏನು ಹೇಳಿದ್ರಿ? ಅಲ್ಲ, 6 ಗಂಟೆಗೆ ಬಂದು ತಲುಪ್ತೀನಿ ಅಂತ ಹೇಳಿದ್ದೆ. 5 ಗಂಟೆಗೆ ಇನ್ನು ಮೈಸೂರಿನಲ್ಲಿ ಒಂದು ಮ್ಯಾಚ್ ನಡೀತಾ ಇತ್ತು. ಓಕೆ, ಅಲ್ಲೇ ಇದ್ದೆ. ಓಕೆ, ಅದರಿಂದ ಬರ್ತಾ ಇದ್ದೀನಿ ಅಂತ ಹೇಳುವಂಥದ್ದು ಸುಳ್ಳು. ಸೊ ಟ್ರೂತ್ ಆರ್ ಡೇರ್ನಲ್ಲಿ ನಿಮ್ಮ ಎರಡನೇ ಕ್ವಶನ್ ಏನಂದರೆ, ನಿಮಗೆ ಇರುವಂಥ ಕೆಟ್ಟ ಅಭ್ಯಾಸ ಯಾವುದು ಅಂತ? ಈ ಮಕ್ಕಳು ಏನು ತಪ್ಪು ಮಾಡ್ದಂದ್ರು ಅವ್ರನ್ನ ಪ್ರೊಟೆಕ್ಟ್ ಮಾಡಿಬಿಡ್ತೀನಿ ನಾನು. ಸಪೋರ್ಟಿಂಗ್ ದಿಯರ್ ಲೈಫ್ ದೊಡ್ಡ ಕೆಟ್ಟ ಅಭ್ಯಾಸ. ಅದೊಂದು ಕೆಟ್ಟ ಅಭ್ಯಾಸ. ಜಸ್ಟ್ ಬೀಯಿಂಗ್ ಆನ್ ದಿಯರ್ ಸೈಡ್ ಫಾರ್ ಎವ್ರಿಥಿಂಗ್. ಸರ್, ಕೊನೆಯದಾಗಿ ನೀವು ಕಣ್ಣೀರಿಟ್ಟಿದ್ದು ಯಾವಾಗ, ಯಾಕೆ? ಅಲ್ಲ, ಕೊನೆಯದಾಗಿ ಕಣ್ಣೀರು ನಾನು ಸಾಧಾರಣವಾಗಿ ಕಣ್ಣೀರು ಬರೋದಿಲ್ಲ. ನಿನ್ನೆ ನಾನು ಒಂದು ವಿಶೇಷ ಚೇತನ ಹೆಣ್ಮಗಳು ಮನೆಗೆ ಹೋಗಿದ್ದೆ ನಿನ್ನೆ. ಸೊ ಆ ಮಗು ಭಾಳ 1 ವರ್ಷದಿಂದ ನಾನು ನೋಡಬೇಕು ನಾನು ಯಾವತ್ತೂ ನೋಡೇ ಇಲ್ಲ. ನಾನು ಒಂದು ಸತಿನೂ ಆಕೆ ನೋಡಿಲ್ಲ, ನನ್ನ ಪರಿಚಯ ಇಲ್ಲ. ಎಲ್ಲಿ ಹೋದಾಗ ಆಕೆ ಎಷ್ಟು ಖುಷಿ ಆಯ್ತು ಅವಳಿಗೆ ನಾನು ನೋಡಿ ಅಂತ ಹೇಳಿದ್ರೆ, ಒಬ್ಬ ಅಪರಿಚಿತ ನಾನು, ಎಷ್ಟು ಖುಷಿ ಆಯ್ತು ಅಂತ ಹೇಳಿದ್ರೆ ಅದನ್ನು ನಾನು ವರ್ಣನೆ ಮಾಡೋಕ್ಕಾಗೋದಿಲ್ಲ. ಆಮೇಲೆ ಆಕೆ ಮಾತಾಡಿಸಿ ಎಲ್ಲ ಬಂದಾಗ ಸ್ವಲ್ಪ ಕಣ್ಣಲ್ಲಿ ನೀರು ಅಂದರೆ ಆ ಥರ ಇದಲ್ಲ, ಬಟ್ ಮಾಯ್ಸ್ಟ್ ಆಯಿತು ಅಂತ ಹೇಳ್ತಾರಲ್ಲ ಆ ಥರ. ನೀವೇನಾದ್ರು ಭಯ ಪಡ್ತೀರಾ ಅಂದರೆ ಯಾವ ವಿಚಾರಕ್ಕೆ ಭಯ ಪಡ್ತೀರಿ? ಅದೇ ಮಕ್ಕಳ ವಿಚಾರದಲ್ಲೇ, ಮಕ್ಕಳು ಭವಿಷ್ಯದ ಬಗ್ಗೆ ಒಂದು ಆತಂಕ, ಭಯಕ್ಕಿಂತ ಒಂದು ಆತಂಕ ಇರ್ತದಲ್ಲ, ಅವರ ಮುಂದಿನ ಜೀವನ ಯಾವ ರೀತಿ ನಡೀತದೆ ಅಂತ ಹೇಳುವಂಥದ್ದು ಒಂದು ಆತಂಕ ಕಾಡ್ತಾ ಇರ್ತದೆ. ಟ್ರೂತ್ ಡೇರ್ನ ನೆಕ್ಸ್ಟ್ ಕ್ವಶನ್ ಅಂತ ಅಂದರೆ, ನೀವು ಅಪ್ಪನ ಜೇಬಲ್ಲಿ ದುಡ್ಡು ಕದ್ದಿದ್ದೀರಾ ಯಾವಾಗ್ಲಾರು? ನಾನು ಬೇಕಾದ ಸತಿ ಕದ್ದಿದ್ದೀನಿ. ಓಕೆ, ಕದ್ದು ಸಿಕ್ಕಾಕೊಂಡಿದ್ದೀನಿ. ಓಕೆ, ತಾಯಿ ಹತ್ರನೂ ಕದ್ದಿದ್ದೀನಿ, ಸಿಕ್ಕಾಕೊಂಡಿದ್ದೀನಿ. ಓಕೆ. ಸೊ ಏನಕ್ಕೆ ತೊಗೊತಾ ಇದ್ರಿ ದುಡ್ಡು? ಹೆಂಗೆ ಖರ್ಚು ಮಾಡ್ತಿದ್ರಿ ಅದನ್ನು? PUC ನಲ್ಲಿದ್ದಾಗ ಓಕೆ, ಖರ್ಚಿಗೇನು ದುಡ್ಡು ಕೊಡ್ತಾ ಇರಲಿಲ್ಲ ಮನೆಯಲ್ಲಿ. ಆಗ ತಂದೆ ಜೋಬಿಂದ, ತಾಯಿ ಪರ್ಸಿಂದ. ಕದ್ದು ಅಪ್ಪನ ಕೈಲಿ ಸಿಗಾಕೊಂಡಾಗ ಪನಿಷ್ಮೆಂಟ್ ಏನಾಗಿತ್ತು? ಅಪ್ಪ ಯಾವತ್ತೂ ಕೇಳ್ತಾ ಇರಲಿಲ್ಲ, ಗೊತ್ತಿರೋದು ಅವ್ರಿಗೆ. ಯಾವಾಗ 1-2 ದಿವಸ ಬಿಟ್ಕೊಂಡು ನನ್ನ ಜಾಬ್ನಲ್ಲಿ 50 ರೂಪಾಯಿ ಕಮ್ಮಿ ಇದೆ, ನೀನೇ ತಗೊಂಡಿದ್ಯಾ ಅಂತ ಕೇಳೋರು. ಓಕೆ, ಅವಾಗ ಹಿಡಿದು ಮಾಡ್ತಾ ಇರಲಿಲ್ಲ. ಅವತ್ತು ಸೊ ಅದೇ ಒಂದು ನನ್ನ ತಾಯಿ ಹಿಡಿದ್ಬಿಡೋರು, ಹಿಡಿದು ಜಾಬ್ ಚೆಕ್ ಮಾಡಿ ದುಡ್ಡು ವಾಪಸ್ ತಗೊಂಡ್ಬಿಡೋರು. ಓಕೆ, ಬೈತಾ ಇದ್ರು ಅಷ್ಟೇ. ಓಕೆ. ಸರ್, ಕಾಪಿ ಹೊಡೆದು ಸಿಗಾಕೊಂಡಿದ್ದೀರಾ ಸ್ಕೂಲ್ನಲ್ಲಿ? ಇಲ್ಲ, ನಾನು ಭಾಳಷ್ಟು ತರಲೆ ಕೆಲಸಗಳು ಮಾಡಿದ್ದೀನಿ ಸ್ಕೂಲಲ್ಲಿ, ಕಾಲೇಜ್ನಲ್ಲಿ, ಆದರೆ ಕಾಪಿ ಮಾಡ್ತಾ ಇರಲಿಲ್ಲ ನಾನು. ಕಾಂಚನ ಮೇಡಮ್, ನೀವು ಯಾವ ಥರ ಸ್ಟೂಡೆಂಟ್ ಇದ್ರಾ? ಆವ್ರೇಜ್ ಇದ್ರಾ ಅಥವಾ ಬ್ರೈಟ್ ಸ್ಟೂಡೆಂಟ್ ಇದ್ರಾ? ನೀವು ಯಾವ ಥರ ಕಾಪಿ ಮಾಡಿದ್ದೀರಾ? ಕಾಪಿ ಎಲ್ಲ ಮಾಡಿಲ್ಲ, ಬಟ್ ಐ ವಾಸ್ ಅನ್ ಆವ್ರೇಜ್ ಸ್ಟೂಡೆಂಟ್. ಓಕೆ. ಅಕ್ಕಪಕ್ಕ ಹೇಳ್ಸ್ಕೊಂಡು ಬರೆಯೋದು ಅದನ್ನು ಕೂಡ ಮಾಡಿಲ್ಲ? ಇಲ್ಲ, ಹಂಗೆ ನಮ್ಗೆ ಆ ಥರ ಅವಕಾಶ ಇರಲಿಲ್ಲ. ಬಿಕಾಸ್ ಐ ಕಮ್ ಫ್ರಮ್ ಅ ಕಾನ್ವೆಂಟ್, ಸ್ವಲ್ಪ ಸ್ಟ್ರಿಕ್ಟೇ ಇದ್ದರು. ಸೊ ಯಾರೂ ಮಾಡ್ತಾ ಇರಲಿಲ್ಲ. ಓಕೆ. ಸೊ ಕೊನೆ ಕ್ವಶನ್ ಇದು ಸರ್, ನಿಮಗೆ ಫಸ್ಟ್ ಕ್ರಶ್ಶು ಯಾವ ವಯಸ್ಸಿನಲ್ಲಿ ಯಾರ ಮೇಲಾಗಿತ್ತು? ಅಲ್ಲ, ಇದು ಬಹುಶಃ 5ನೇ ಕ್ಲಾಸಲ್ಲಿ ಇರ್ಬೋದೇನೋ. ಅದೇ ನಾನು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಓದ್ತಾ ಇದ್ದೆ. ಅಲ್ಲಿಂದ ಬೇರೆ ಒಂದು ಒಳ್ಳೆ ಆಂಗ್ಲ ಭಾಷೆ ಶಾಲೆಗೆ ನಮ್ಮ ಅಜ್ಜ ಕರ್ಕೊಂಡೋಗಿ ಸೇರಿಸಿದ್ರು. ಅಲ್ಲಿಗೆ ಸೇರಿಸಿದಾಗ ಅಲ್ಲಿಗೂ ಇಲ್ಲಿಗೂ ಭಾಳ ವ್ಯತ್ಯಾಸಗಳಿದ್ವು. ಅಂದರೆ ಎಲ್ಲ ರೀತಿಯಾದಂಥ ವ್ಯತ್ಯಾಸ ಇತ್ತು. ಸೊ ಅಲ್ಲಿ ಹೆಸರು ಜ್ಞಾಪಕ ಆಗಲ್ಲ ಈಗ. ಅಲ್ಲಿ ಮೊದಲನೇ
ಕಷ್ಟ 5ನೇ ಕ್ಲಾಸ್ನಲ್ಲಿ ಇರ್ಬೋದು, 4 ಅಥವಾ 5ನೇ ಕ್ಲಾಸ್. ಓಕೆ ಸರ್, ನೈಸ್ ಸರ್. ಈಗ ಡೇರ್ ಕಡೆ ಹೋಗೋಣ ನಾವು. ನಿಮ್ಮ ಫೋನಲ್ಲಿ ನೀವು ತೊಗೊಂಡಿರುವಂಥ ರೀಸೆಂಟ್ ಸೆಲ್ಫಿನ ನಮ್ಮ ಕ್ಯಾಮ್ರಾಗೆ ತೋರಿಸ್ಬೇಕು, ನಮ್ಮ ವೀಕ್ಷಕರಿಗೆ ತೋರಿಸ್ಬೇಕು. ನಾನು ತೊಗೊಂಡಿದ್ದ ಸೆಲ್ಫಿನ ಹಾಂ, ಮೇಡಮ್ಗೆ ನೆಕ್ಸ್ಟ್ ಡೇರ್ ಕ್ವಶನ್ನು. ನೀವು ನಿಮ್ಮ ಹಸ್ಬೆಂಡ್ಗೆ ಮಾಡಿರುವಂಥ ಕೊನೆಯ ವಾಟ್ಸಪ್ ಮೆಸೇಜ್ ತೋರಿಸ್ಬೇಕು. Let's see you reach home. Tasha has gone downstairs to play. ಸೊ ಕೊನೆಯದಾಗಿ ನಿಮ್ಮಿಬ್ಬರಿಗೆ ಇವಾಗ ಸಣ್ಣ ಒಂದು ಗೇಮ್ ಇರುತ್ತೆ. ಇಬ್ಬರು ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕು. ಯಾರು ಫಸ್ಟ್ ಕಣ್ಣು ತಿರುಗಿಸ್ತೀರೋ ಅವರು ಗೇಮಿಂದ ಔಟ್ ಆದಂಗೆ. ಸೊ ಕಣ್ಣು ಮಿಟ್ಸೋ ಥರ ಮಾಡಿಬಿಟ್ರು ನಿಮ್ಮನ್ಗೆ. ಸೊ ಹಿಂಗೇನೆ ಅನಿಸುತ್ತೆ ಅವರು ನಿಮಗೇನೋ ನೀವು ಹೇಳ್ತೀರಿ 11 ಫಸ್ಟ್ ಸೈಟ್ ಅಂತ ಅಂದ್ಬಿಟ್ಟು. ಸೊ ಅವರು ಡೈಲಿ ಸಿಕ್ಕಿ ಕಣ್ಣು ನೋಡಿದು ಬೀಳ್ಸ್ಕೊಂಡಿದ್ದಾರೆ ನೋಡಿ ನಿಮಗೆ. ವೆಲ್ಕಮ್ ಬ್ಯಾಕ್ ಟು ಹೋಮ್ ಮಿನಿಸ್ಟರ್. ಈ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಇಷ್ಟಪಟ್ಟು ನೋಡುವಂತಹ ಸೆಗ್ಮೆಂಟ್ ಅಂತ ಅಂದರೆ ಅದು ನಿಮ್ಮ ಜನನಾಯಕರ ಮನೆಯನ್ನು ನಾನು ಪರಿಚಯ ಮಾಡಿಸುವಂಥ ಸೆಗ್ಮೆಂಟ್. ಸೊ ಈ ಸೆಗ್ಮೆಂಟ್ನಲ್ಲಿ ನಾನಿವತ್ತು ಪೊನ್ನಣ್ಣ ಅವರ ಮನೆಯನ್ನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ. ಇದು ನಮ್ದು ಮಾವನ್ ಟೈಮಲ್ಲೇ ಇದ್ದಿರೋದು. ಅವ್ರಿಗೆ ಯಾರು ಗಿಫ್ಟ್ ಕೊಟ್ಟಿರೋದು, ತುಂಬಾ ಹಳೇದು. ಅದನ್ನ ಪಾಲಿಶ್ ಮಾಡಿಸ್ಬಿಟ್ಟು ಹಾಕ್ಸಿದ್ದೀನಿ. ಕಾವೇರಿ ಮಾತೆ, ಇದು ನಮ್ಮ ಕೊಡಗಿನ ನಾಡಿನ ಕಾವೇರಿ ಮಾತೆ. ನಾವು ಪೂಜಿಸೋದು ಕಾವೇರಿ ಮಾತೆ. ಅದಕ್ಕೆ ಅದು ನಮ್ಮ ವೆಲ್ಕಮಿಂಗ್ಗೆ ಅಂತಾನೆ ನಾನು ಎಂಟ್ರಿಯಲ್ಲೇ ಇಟ್ಟಿದ್ದೀನಿ. ಯಾಕಂದ್ರೆ ಎಲ್ಲರೂ ಬಂದು ನಮಸ್ಕಾರ ಮಾಡಿ ಅವ್ರ ಆಶೀರ್ವಾದ ಯಾವಾಗಲೂ ನಮಗೆ, ನಮ್ಮ ಮನೆಗೆ ಬಂದಿರೋರು ಎಲ್ಲರ ಮೇಲೆ ಇರಲಿ ಅಂತ. ಓಕೆ, ಎಸ್. ಮನೆ ಒಳಗಡೆ ಬಂದ ತಕ್ಷಣ ವಿಶಾಲವಾದಂಥ ಒಂದು ಹಾಲ್ ಇದೆ. ಅಪಾರ್ಟ್ಮೆಂಟ್ಸಲ್ಲಿ ಎಷ್ಟು ಜಾಗ ಇರಬೇಕು ಅಷ್ಟನ್ನ ಫುಲ್ ಯೂಟಿಲೈಸ್ ಮಾಡಿ ಮಾಡಿಸಿದ್ದೀವಿ. ಆಚೆ ಕಡೆ ಒಂದು ಬ್ಯಾಲ್ಕನಿ ಇದೆ. ಬಿಕಾಸ್ ಇದು 19th ಫ್ಲೋರಲ್ಲಿ ಇರೋದಕ್ಕಿಂತ ಆಚೆ ಕಡೆನೂ ಚೆನ್ನಾಗಿದೆ ವ್ಯೂ. ಓಕೆ, ಸೊ ನೀವು ಯಾವಾಗ ಈ ಅಪಾರ್ಟ್ಮೆಂಟಿಗೆ ಶಿಫ್ಟ್ ಆಗಿದ್ದು? ನಾವು ಒಂದು 12 ಇಯರ್ಸ್ ಆಯಿತು, 10 to 12 ಇಯರ್ಸ್ ಆಗಿದೆ ಈ ಕಮ್ಯುನಿಟಿಗೆ ಬಂದು. ಅದಕ್ಕೂ ಮುಂಚೆ ನಾವು ಆಟಿ ನಗರಲ್ಲಿ ಇದ್ದಿದ್ವಿ, MLA ಲೇಔಟ್. ಅದು ನಮ್ಮ ಮಾವನ ಮನೆ, ಮಾವ ಅತ್ತೆ ಎಲ್ಲ ಜೊತೆಗಿದ್ದಿದ್ದು. ಆಫ್ಟರ್ ದೇ ಪಾಸ್ಟ್ ನಾವು ಇಲ್ಲಿಗೆ ಶಿಫ್ಟ್. ಸೊ ಇಲ್ಲಿಗೆ ಶಿಫ್ಟ್ ಆಗುವಂಥ ಮುಖ್ಯ ಉದ್ದೇಶ ಏನಾಗಿತ್ತು? ಯಾವ ಥರ ಇಷ್ಟ ಆಯಿತು ಈ ಪ್ಲೇಸ್? ಬೇಸಿಕಲಿ ಮಕ್ಕಳು ಚಿಕ್ಕವರಾಗಿದ್ದಾಗ ಅವ್ರಿಗೆ ಕಂಪನಿಗೆ ಅಂತ ಆ್ಯಂಡ್ ಲಾಡ್ ಆಫ್ ಫೆಸಿಲಿಟೀಸ್ ಇದೆ. ಸ್ವಿಮ್ಮಿಂಗ್ ಪೂಲ್ ಇದೆ ಆ್ಯಂಡ್ ಕ್ಲಬ್ ಹೌಸ್ ಇದೆ. ಅಲ್ಲೇ ಮಕ್ಕಳಿಗೆ ಜೊತೆಯಲ್ಲಿ ಆಟ ಆಡೋಕ್ಕೆ ಸುಮಾರು ಮಕ್ಕಳಿದ್ದಾರೆ. ಮೋಸ್ಟ್ಲಿ ಅವ್ರದ್ದೇ ಸ್ಕೂಲ್ ಮಕ್ಕಳಿದ್ದಾರೆ. ಸೊ ಅವರು ಕನ್ವೀನಿಯೆಂಟ್ ಆಗಲಿ ಅಂತ ಶಿಫ್ಟ್ ಮಾಡಿದ್ದೀವಿ. ಸೊ ಓಪನ್ ಕಿಚನ್ ಇದೆ. ಓಪನ್ ಕಿಚನ್ ಕಾನ್ಸೆಪ್ಟ್. ಸೊ ಬೆಳಿಗ್ಗೆ ಎಲ್ಲ ರಶ್ ಆಗಿ ಹೋಗುವಾಗ ಅವರು ಡೈನಿಂಗ್ ಹಾಲಲ್ಲಿ ಎಲ್ಲ ತೆಕ್ಕೊಂಡು ಹೋಗಿಡೋಕ್ಕಿಂತ ಇಲ್ಲೇ ಬಂದು ಕೂತ್ಕೊಂಡು ಇಲ್ಲೇ ಸರ್ವ್ ಮಾಡಿಬಿಟ್ಟು ತಿಂದ್ಬಿಟ್ಟು ಅವ್ರ ಸ್ಕೂಲಿಗೆ ಹೋಗ್ತಾರೆ. ಮಕ್ಕಳಿಗೆ ಫೇವ್ರೇಟ್ ಡೈನಿಂಗ್ ಥರನಾ ಇದು? ಈಸಿಯಾ ಹಾಟ್ ತಂದು ತಿನ್ನೋಕ್ಕೆ. ಸೊ ನೀವು ಎಷ್ಟು ಟೈಮ್ನ ಇಲ್ಲಿ ಸ್ಪೆಂಡ್ ಮಾಡ್ತೀರಾ? ಏನೆಲ್ಲ ಕುಕ್ ಮಾಡ್ತೀರಾ? ಜಾಸ್ತಿ ಏನು ಮಾಡಲ್ಲ, ಬೇಸಿಕ್ಸ್ ಏನೆಲ್ಲ ಬೇಕೋ ಅದೆಲ್ಲ ಮಾಡ್ತೀನಿ. ಓಕೆ, ಸೊ ಫೇವ್ರೇಟ್ ಏನು ಮಕ್ಕಳಿಗೆ ಫೇವ್ರೇಟ್ ಫುಡ್? ಮಕ್ಕಳದ್ದು ಫೇವ್ರೇಟ್ ಅವ್ರು ಜಾಸ್ತಿ ನಮ್ಮ ಸರ್ವೇಶ್ ಅಂತ ಇದ್ದಾರೆ, ಅವ್ರನ್ನೂ ಕರಿಯೋಣ. ಸರ್ವೇಶ್, ಬನ್ನಿ ಸರ್ವೇಶ್. ಇವ್ರು ಮಾಡೋದು ಪಾಸ್ತಾ ಅದೆಲ್ಲ ಮಾಡ್ತಾರೆ, ಅದೆಲ್ಲ ಮಕ್ಳಿಗೆ ತುಂಬ ಫೇವ್ರೇಟ್. ಓಕೆ, ಅವ್ರು ತಿಂತಾರೆ. ಸ್ವಲ್ಪ ಗಲಾಟೆ ಮಾಡ್ತಾರೆ, ಬಟ್ ಇವ್ರು ಮಾಡಿದ ಅಡುಗೆ ಇಷ್ಟ ಇದೆ. ಮನೆಯ ಮೇನ್ ಶೆಫ್ ಹೆಲ್ಪ್ ಮಾಡ್ತಾರೆ. ಅವರೇ ಕುಕ್ ಮಾಡೋದು ಎಲ್ಲ. ಸೊ ಅಮ್ಮ, ನಿಮ್ಮ ಹೆಸರೇನೆ? ಹೆಸರು ಜಮುನಾ. ಓಕೆ, ಎಷ್ಟು ವರ್ಷದಿಂದ ನೀವು ಒಟ್ಟಿಗಿದ್ದಾರೆ? ಇವ್ರು ಬಂದು ಇವಾಗ 9 ತಿಂಗಳಾಗಿದೆ. ಓಕೆ, ಸೊ ಯಾವ ಥರ ನಿಮಗೆ ಹೆಲ್ಪ್ ಮಾಡಿ? ಎಲ್ಲ ಹೆಲ್ಪ್ ಮಾಡ್ತಾರೆ. ನಾನು ಜಾಸ್ತಿ ಮನೇಲಿರಲ್ಲ, ಅವಾಗ ಇವರೇ ಮಕ್ಕಳನ್ನೆಲ್ಲ ನೋಡ್ಕೊಳ್ತಾರೆ. ಎಲ್ಲನೂ ಹ್ಯಾಂಡಲ್ ಮಾಡ್ತಾರೆ ಇವರು. ಓಕೆ, ನೈಸ್. ಎಸ್, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೊ ಮಚ್. ಓಕೆ, ಸೊ ಕಿಚನ್ ಎದುರುಗಡೆನೆ ಹೋದರೆ ಈ ಮನೆಯ ಮೇನ್ ಅಟ್ರಾಕ್ಷನ್ ಅಂತ ಅನ್ಬೋದು. ಸೊ ಒಳ್ಳೆ ಸಿಟ್ಔಟ್ ಇದೆ.
ರಾತ್ರಿ ಹೊತ್ತು ಎಲ್ಲ ಲಿಟ್ಟಪ್ ಆಗಿದ್ದಾಗ ಚೆನ್ನಾಗಿ ಕಾಣುತ್ತೆ. ಸೊ 19th ಫ್ಲೋರಲ್ಲಿ ಇರೋದ್ರಿಂದ ಒಳ್ಳೆ ವ್ಯೂ ಕೂಡ ಇದೆ, ಒಳ್ಳೆ ವೆದರ್ ಕೂಡ, ಗಾಳಿ ಕೂಡ ಚೆನ್ನಾಗಿ ಗಾಳಿ ಕೂಡ. ಸೊ ಹೆಂಗೆ ಟೈಮ್ ಸ್ಪೆಂಡ್ ಮಾಡ್ತೀರಾ ಇಲ್ಲಿ ಸರ್ ನೀವು ಎಲ್ಲ? ಸರ್ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಸಿಕ್ಕಿದ್ರೆ ನಾವೆಲ್ಲ ಬಂದು ಇಲ್ಲಿ ಕೂತ್ಕೊಳ್ತೀವಿ. ಈವ್ನಿಂಗ್ ಕಾಫಿ ಟೀ ಟೈಮ್ ಇಲ್ಲಿ, ಇಲ್ಲಾಂದರೆ ಏನಾದರೂ ನಾನು ಮಾತಾಡಬೇಕು ಅಂದರೆ ಸ್ವಲ್ಪ ಮಕ್ಕಳು ಬಗ್ಗೆ ಎಲ್ಲ ಮಾತಾಡಬೇಕಂದ್ರೆ ಇಲ್ಲಿ ಕೂತ್ಕೊಳ್ತೀವಿ. ಈ ಅಪಾರ್ಟ್ಮೆಂಟ್ ಲೊಕೇಶನ್ ಅಷ್ಟೇ ಚೆನ್ನಾಗಿದೆ ಇರೋದು ಅಂತ ಅಂದರೆ ಮನೆಯ ಇಂಟೀರಿಯರ್ ಸೊ ಯಾರ ಒಂದು ಚಾಯ್ಸ್ ಇದು? ಸೊ ಮನೆಯದ್ದು ಚಾಯ್ಸ್ ಆಫ್ ಫರ್ನಿಚರ್, ಚಾಯ್ಸ್ ಆಫ್ ಏನಿದ್ರೇನು ಇಂಟೀರಿಯರ್ಸ್ ಇದ್ರೇನು ಇಬ್ರದ್ದು ಚಾಯ್ಸ್ ಇದೆ. ಇವ್ರದ್ದು ಫ್ರೆಂಡ್ ಸುದೀಪ್ ಚಂದ್ರನ್ ಅಂತ ಇದ್ದಾರೆ, ಅವ್ರು ಮಾಡಿದ್ದು ಇಂಟೀರಿಯರ್ಸ್ ಎಲ್ಲ. ಅಪಾರ್ಟ್ಮೆಂಟ್ಗಳಲ್ಲಿ ಬಹಳನೇ ಮುಖ್ಯವಾಗಿ ಎಲ್ರಿಗೂ ಕೂಡ ಬೇಜಾರಾಗೋದು ಅಂತಂದರೆ ಅದಕ್ಕೆ ಅಂತ ಪರ್ಟಿಕ್ಯುಲರ್ ಜಾಗ ಕೊಡಲ್ಲ, ಅಂದರೆ ದೇವ್ರ ಮನೆಗೆ ಅಂತ ಪರ್ಟಿಕ್ಯುಲರ್ ಜಾಗ ಕೊಡಲ್ಲ ಅಂತ. ಸೊ ಇಲ್ಲಿಯೂ ಕೂಡ ಹಾಗೆ ಇತ್ತು ಅನ್ಸುತ್ತೆ, ನೀವು ಆಲ್ಟರ್ನೇಟ್ ಏನೋ ಮಾಡ್ಕೊಂಡಿದ್ದೀರಾ? ಇದನ್ನು ನಾವು ಒಂದು ಸ್ಪೇಸ್ ಕ್ರಿಯೇಟ್ ಮಾಡಿಬಿಟ್ಟು, ನನಗೆ ಐ ವಾಸ್ ವೆರಿ ಪರ್ಟಿಕ್ಯುಲರ್, ನನಗೊಂದು ಗಣೇಶದ ಮೂರ್ತಿ ಇರಬೇಕು ಅಂತ, ಬಿಕಾಸ್ ಐ ಪ್ರೇ ಟು ಲಾರ್ಡ್ ಗಣೇಶ. ಸೊ ಅದಕ್ಕೆ ಈ ಜಾಗ ಒಂದು ಕಾರ್ನರಲ್ಲಿ ಇರಲಿ, ಎಲ್ಲರಿಗೂ ಕಾಣೋ ಥರ ಇರಲಿ, ಹೋಗ್ತಾ ಬರ್ತಾ ಬ್ಲೆಸ್ಸಿಂಗ್ ಕೂಡ ಸಿಗುತ್ತೆ ಅಂತ. ಅಮ್ಮನ ಫೋಟೋ ಕೂಡ ಇದೆ, ನಮ್ಮದು ಅತ್ತೆ. ಓಕೆ. ಸೊ ಅತ್ತೆಯವ್ರನ್ನ ಸರ್ ಮಿಸ್ ಮಾಡ್ಕೊತಾ ಇರ್ತಾರೆ? ತುಂಬ ಮಿಸ್ ಮಾಡ್ತಾರೆ ಸರು, ಮಕ್ಕಳು ಅಷ್ಟೇ ತುಂಬ ಮಿಸ್ ಮಾಡ್ತಾರೆ. ಸೊ ನಿಮಗೆ ಯಾವ ಥರ ಅಟ್ಯಾಚ್ಮೆಂಟ್ ಇರ್ತದೆ? ನನಗೆ ದೇವೆ ಲೈಕ್ ಮೈ ಪೇರೆಂಟ್ಸ್ ಓನ್ಲಿ. ಅವ್ರು ಯಾವತ್ತೂ ನನಗೆ ಡಾಟರ್ ಇನ್ ಲಾ ಆಚೆ ಕಡೆಯಿಂದ ಬಂದಿರೋ ಮಗಳು ಥರ ನೋಡಿಲ್ಲ, ಮನೆ ಮಗಳ ಥರನೇ ಅವ್ರು ನೋಡ್ಕೊಂಡಿದ್ರು ನನ್ನ. ಸೊ ಪಕ್ಕದಲ್ಲೇ ಡೈನಿಂಗ್ ಹಾಲ್ ಕೂಡ ಇದೆ. ಈ ಜಾಗದಲ್ಲಿ ಯಾವ ಥರ ಟೈಮ್ ಸ್ಪೆಂಡ್ ಮಾಡ್ತೀರಾ? ಬರೀ ಊಟ ಮಾಡುವಾಗ, ಎಲ್ಲರೂ ಫುಲ್ ಫ್ಯಾಮಿಲಿ ಕುತ್ಕೊಂಡು ಇರುವಾಗ. ಸೊ ಡೈಲಿ ಪರ್ಟಿಕ್ಯುಲರ್ ಇಂಥದ್ದೊಂದು ಟೈಮ್ ಒಟ್ಟಿಗೆ ಊಟ ಮಾಡಬೇಕು ಅನ್ನೋದು? ಇವ್ರು ಇರುವಾಗ ಬ್ರೇಕ್ಫಾಸ್ಟ್ ಒಟ್ಟಿಗೆ ಮಾಡ್ತೀವಿ. ಆ್ಯಂಡ್ ಅರ್ಲಿ ಮಾರ್ನಿಂಗ್ ಮಕ್ಕಳು ಫ್ರೂಟ್ಸ್ ಎಲ್ಲ ತಿಂದು ಹೋಗ್ತಾರೆ, ಆವಾಗ ವಿ ಮೇಕ್ ಶ್ಯೂರ್ 4 of us ಇಲ್ಲಿ ಕೂತ್ಕೊಳ್ಳೋದು. ಹಾಲ್ನಲ್ಲೇ ಪ್ರತಿ ಕೊಡವಾಸ ಏನಿರ್ತಾರೆ ಅವ್ರ ಮನೆಯಲ್ಲಿ ಹಾಲ್ನಲ್ಲಿ ಈ ಥರದೊಂದು ಕತ್ತಿ ಇದ್ದೇ ಇರುತ್ತೆ. ಇದ್ರ ಹಿನ್ನೆಲೆ ಏನು? ಇದು ನಮ್ಮ ಪ್ರೈಡ್ ಅಂತ, ಇದಕ್ಕೆ ಒಡಿ ಕತ್ತಿ ಅಂತ ಹೇಳ್ತಾರೆ. ಓಕೆ. ಸೊ ದಿಸ್ ಇಸ್ ಒನ್ ಆಫ್ ದ ಸಿಂಬಲ್ಸ್ ನಮ್ಮದು. ಫಸ್ಟ್ ಫ್ಲೋರಿಗೆ ಎಂಟ್ರಿ ಆದ ತಕ್ಷಣವೇ ಇಲ್ಲೊಂದು ದೊಡ್ಡ ಲೈಬ್ರರಿ ಇದೆ. ನಂದು ದೊಡ್ಡ ಮಗಳು ತುಂಬ ಓದ್ತಾಳೆ. ಸೊ ಅವಳಿಗೆ ಮೊದಲಿಂದ, ಅವಳು ಚಿಕ್ಕವಳಿಂದ ಆಗಿದ್ದಾಗಿನಿಂದ ಅವಳಿಗೆ ಬುಕ್ ಕಲೆಕ್ಟ್ ಮಾಡೋ ಅಭ್ಯಾಸ. ನನಗೂ ಅಷ್ಟೇ, ನಾನು ನನ್ನ ಸ್ಕೂಲ್ ಡೇಸಿಂದ ತುಂಬಾ ಓದ್ತೀನಿ. ಸೊ ನಾನು ಕಲೆಕ್ಟ್ ಮಾಡಿರೋ ಮೆನಿ ನಾವೆಲ್ಸ್ ಆ್ಯಂಡ್ ಲಾಟ್ ಆಫ್ ಕಾಮಿಕ್ಸ್, ಅದನ್ನೆಲ್ಲ ನನ್ನ ಕಲೆಕ್ಷನ್ ಎಲ್ಲ ಇಡಬೇಕು ಅಂತ ಒಂದು ಜಾಗ ಬೇಕು ಅಂತ ಇತ್ತು ನನಗೆ ಮೊದಲಿಂದ. ಅದಕ್ಕೆ ಸಪ್ರೇಟಾಗಿ ಒಂದು. ಸೊ ಮತ್ತೊಂದು ಸಿಟ್ಟಿಂಗ್ ಪ್ಲೇಸ್ ಇದೆ, ಅಂದರೆ ಚಿಕ್ಕದಾದಂಥ ಒಂದು ಫಸ್ಟ್ ಫ್ಲೋರ್ನಲ್ಲಿ ಕೂಡ ಒಂದು ಚಿಕ್ಕದಾದಂಥ ಹಾಲ್ ಥರನೇ. ಅಂದರೆ ಇದು ಬೇಸಿಕಲಿ ನಾವೆಲ್ಲ ಕುತ್ಕೊಂಡು ಮೂವೀಸ್ ಏನಾದರೂ ನೋಡಬೇಕಂದ್ರೆ ಇಲ್ಲಿ ಬರ್ತೀವಿ. ನೈಟ್ ಟೈಮ್ ರಿಲ್ಯಾಕ್ಸ್ ಆಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ 4 ಜನರು ಇಲ್ಲಿ ಬಂದು ಕೂತ್ಕೊಳ್ತೀವಿ. ಅಂದರೆ ಒಂಥರ ಮಿನಿ ಹಾಲ್ ಥರನೂ ಕೂಡ ಆಗಿದೆ ಇದು, ಅಂದರೆ ಸಿನಿಮಾ ಹಾಲ್ ಥರನೂ ಅಂತ ಹೇಳ್ಬೋದು. ಫಸ್ಟ್ ಫ್ಲೋರ್ನಲ್ಲೂ ಕೂಡ ಬೆಡ್ರೂಮ್ ಎಲ್ಲ ಇದೆ. ಇಲ್ಲಿ ಕಾರಿಡಾರ್ ಎಂಡಲ್ಲಿ 2 bedrooms ಇದೆ, ಒಂದು ಮಾಸ್ಟರ್ ಬೆಡ್ರೂಮ್, ಒಂದು ಗೆಸ್ಟ್ ರೂಮ್. ಓಕೆ. ನೀವು ಹೆಂಗೆ ಎಲ್ಲರೂ ಹೋದ ತಕ್ಷಣ ಈ ಒಂದು ಜಾಗಕ್ಕೆ ಈ ವಸ್ತು ಚೆನ್ನಾಗಿ ಕಾಣುತ್ತೆ ಅಂತನೋ, ಅಥವಾ ಇದು ನಮ್ಮಲ್ಲಿ ಇರಬೇಕು ಅಂತನೋ, ಈ ಥರ ಎಲ್ಲ ನೋಡಿ ತಂದಿದ್ದುಂಟು? ಆ ಥರ ತುಂಬ ಆಸೆ ಪಟ್ಟು ತಂದಿದ್ದು ವಸ್ತು ಯಾವುದು? ಒಂದು ವಸ್ತು ಅಂತಲ್ಲ, ಇವಾಗ ಸುಮಾರು ನಾವು ಈ ಅಪಾರ್ಟ್ಮೆಂಟಿಗೆ ಬರುವಾಗ ಚೈನಾದಿಂದ ಮೋಸ್ಟ್ ಆಫ್ ದ ಫರ್ನಿಚರ್ಸ್ ತರಿಸಿರೋದು. ಸೊ ಇದೆಲ್ಲ ಟಿಪಿಕಲಿ ಒಂದು ಲೈಬ್ರರಿಯಲ್ಲಿ ಏನಿರಬೇಕು ಅಂತ ನನಗೆ ಮೈಂಡಲ್ಲಿತ್ತು. ಅಲ್ಲಿ ಹೋಗಿ ನೋಡಿದಾಗ ಇದು ಇಷ್ಟ ಆಯಿತು. ಸೊ ಆ ಥರ ಒಂದೊಂದು ಪೀಸ್ ಓವರ್ ದ ಪೀರಿಯಡ್ ಆಫ್ ಟೈಮ್ ಕಲೆಕ್ಟ್ ಮಾಡಿರೋದು. ಓಕೆ. ಸೊ ಈ ಮನೆ ಮಿನಿಸ್ಟ್ರು ಕೂಡ ತಗೊಂಡು ಬರ್ತಿರ್ತಾರ ಇಂತಿಂಥ ವಸ್ತು? ಇಲ್ಲ, ಅವ್ರು ಏನು ತರಲ್ಲ, ಮನೆಗಂತ ಏನು ತರಲ್ಲ. ಓಕೆ, ನೀವೇ ಮಾಡೋದು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಬಹಳ ಅಚ್ಚುಕಟ್ಟಾಗಿ ಮನೆಯನ್ನೆಲ್ಲ ವಿವರಿಸಿದ್ರಿ. ನಿಮ್ಮ ಇಡೀ ಮನೆಯಲ್ಲಿರುವಂತಹ ಸಂಪೂರ್ಣ ನೆನಪುಗಳನ್ನು ಕೂಡ ನಮ್ಮ ವೀಕ್ಷಕರಂತ ಹಂಚ್ಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಸರ್ ಯಾವತ್ತಾರು ನಿಮ್ಮ ಬರ್ತ್ಡೇ ಆ್ಯನಿವರ್ಸರಿ ಎಲ್ಲ ಮರ್ತಿದ್ದಾರಾ? ಇಲ್ಲ, ನಾನು ಅವಕಾಶನೇ ಕೊಡಲ್ಲ ಅವ್ರಿಗೆ.
ಯಾಕಂದರೆ ನಾನು 6 months ಪ್ರಯರಿಂದ ಹೇಳಕ್ಕೆ ಶುರು ಮಾಡ್ತೀನಿ. Even I do that. ನಮ್ಮ ಫ್ಯಾಮ್ಲಿಯಲ್ಲಿ ಎಲ್ಲರೂ ಹಾಗೇನೆ, ಒಬ್ರು ಬರ್ಡೇ ಆದಮೇಲೆ ಇನ್ನೊಬ್ರದ್ದು ಆವಾಗಲೇ ಸ್ಟಾರ್ಟ್ ಮಾಡ್ತೀವಿ. ಸರ್ ಹೇಳ್ತಾ ಇದ್ರು, ಅವರು ನೀವು ಕೊಡಿಸಿರೋಂಥ ಗಿಫ್ಟ್ ಬಗ್ಗೆ ಮಾತಾಡ್ತಾ ಇದ್ರು. ಸರ್ ಕೊಡಿಸಿರೋಂಥ ಫಸ್ಟ್ ಗಿಫ್ಟ್ ಯಾವುದು ನಿಮಗೆ? ಅಂದರೆ ನೀವು ಲವ್ ಮಾಡ್ತಿರೋ ಟೈಮಲ್ಲಿ ಆಗಿರ್ಬೋದು ಅಥವಾ ಮದುವೆ ಆದಮೇಲಾದರೂ ಆಗಿರ್ಬೋದು. ಒಂದು ರಿಂಗ್ ಕೊಟ್ಟರು ಆಫ್ಟರ್ ವಿ ಮೆಟ್ ನಂದು ಫಸ್ಟ್ ಬರ್ತ್ಡೇಗೆ. ಬೇರೆ ಬೇರೆ ಟ್ರಿಪ್ ಎಲ್ಲ ಹೋಗ್ತಿರ್ತಾರೆ, ಹೊರಗಡೆನೂ ಹೋಗ್ತಿರ್ತಾರೆ, ಅವಾಗೆಲ್ಲ ನಿಮಗೆ ಗಿಫ್ಟ್ ತಂದು ಕೊಡ್ತಿರ್ತಾರೆ? ಇಲ್ಲ, ಅವ್ರು ತಂದು ಕೊಡಲ್ಲ, ನಾನೇ ಕೇಳಿ ತರಿಸ್ಕೊಳ್ಳೋದು. ಅವರಾಗಿ ತರಲ್ಲ. ಬಟ್ ಐ ಟೆಲ್ ಎಮ್ ಬೈ ಮೀ ದಿಸ್ ಆ್ಯಂಡ್ ಸರ್ಪ್ರೈಸ್ ಮೀ ಅಂತ ಹೇಳ್ತೀನಿ. ಅಣ್ಣ, ನಿಮಗೆ ಪಪ್ಪ ಕಡೆಯಿಂದ ಸಿಕ್ಕಿರೋ ಬೆಸ್ಟ್ ಗಿಫ್ಟ್ ಯಾವುದು? I got a dog, but that was like his birthday gift. It was for me. ತಾಶಾ, ನಿಮಗೆ ಪಪ್ಪ ತಂದು ಕೊಟ್ಟಿರೋ ಯಾವ ಗಿಫ್ಟ್ ತುಂಬಾ ಖುಷಿ ತಂದು ಕೊಟ್ಟಿತ್ತು? My birthday gift, he got me a bracelet. ಮಿಸ್ ಮಾಡ್ಕೊಂಡಿದ್ದೆ ನಾನು, ನಮ್ಮ ಪಪ್ಪ ಇವತ್ತು ಇರಬೇಕಿತ್ತು ಅನ್ಸಿದ ದಿನ ಇದೆಯಾ ನಿಮಗೆ? ಹಾರ್ಡ್ಲಿ ಮಿಸ್ಸಿಂಗ್ ಡೇ? Yeah. Yeah, all the time. All the time. ಆಲ್ ದ ಟೈಮ್. Yeah. ಆಲ್ ದ ಟೈಮ್. ಯಾವ ಥರ ಒಂದು ದಿನ ಇವತ್ತು ಬೇಕಿತ್ತು ಪಪ್ಪ ಅಂತ? Like when I have a bad day at school and if I fight with my friends. I think I miss my dad because he's always there for like my basketball matches, and every time I lose or win, I like call him, and then he didn't pick up when I lost. So he was damn busy. ಸೊ ಯಾವ ಥರ ಒಂದು ಪರ್ಟಿಕ್ಯುಲರ್ ದಿನ ತುಂಬಾ ನೀವು ಮಿಸ್ ಮಾಡ್ಕೊಂಡಿದ್ದು? ಅದು ಆ ಪೆಟ್ರೋಲ್ ದರ ಏರಿಸಿದ್ರಲ್ಲ, ಆಗ ಎಲ್ಲ ಕಡೆ ಪ್ರತಿಭಟನೆ ಮಾಡಿದ್ರು, ಬೈಕಲ್ಗಳೆಲ್ಲ ತಳ್ಳಿ ಮಾಡಿದ್ರು. ಅಲ್ಲಿ ನಮ್ಮ ವಿರಾಜಪೇಟೆನಲ್ಲಿ ಮಾತ್ರ ನನ್ನ ಇದು ಚಟ್ಟ ಕಟ್ಟಿ ಸುಟ್ಟರು. ಅದನ್ನು ಹೇಳ್ತಾರೆ. ಅದು ತುಂಬ ಬೇಜಾರಾಯಿತು. ಆವಾಗ ತುಂಬ ಮಿಸ್ ಮಾಡಿದೆ. ಲೈಕ್ ಹಿ ವಾಸ್ ದೇರ್ ಓನ್ಲಿ. ಅದು ನನಗೆ ವಿಡಿಯೋದಲ್ಲಿ ಯಾರೋ ಕಳಿಸ್ಕೊಟ್ರು, ಅದು ತುಂಬಾ ಹರ್ಟ್ ಆಯಿತು. ಸೊ ಒಬ್ಬ ರಾಜಕಾರಣಿಯನ್ನು ತೇಜೋವಧೆ ಮಾಡೋದಕ್ಕೆ ಹೋರಾಟ ಅಂತ ಹೇಳ್ಬಿಟ್ಟು ಅಪೋಸಿಷನ್ ಅವ್ರು ಅನ್ಕೊಂತಾರೆ, ಆದರೆ ಅವರು ಫ್ಯಾಮಿಲಿಗೆ ಯಾವ ಥರ ಎಫೆಕ್ಟ್ ಆಗುತ್ತೆ ಅಂತ ಅವ್ರು ಯೋಚನೆ ಮಾಡಲ್ಲ. ಯಾಕಂದರೆ ಮಕ್ಕಳು ಇಟ್ಸ್ ಆಲ್ ಓವರ್ ಸೋಷಿಯಲ್ ಮೀಡಿಯಾ, ಅವ್ರಿಗೆ ಅದು ಜಾಸ್ತಿ ಎಫೆಕ್ಟ್ ಆಗುತ್ತೆ. ಆ್ಯಂಡ್ ಅವ್ರ ಪಪಾಸ್ ಆಲ್ವೇಸ್ ವರ್ಕಿಂಗ್, ನಮ್ಗೆ ಟೈಮ್ ಕೊಡಲ್ಲ ಅಂತೂ ಈ ಥರ ಮಾಡ್ತಾರೆ. ಆ ಥರ ಎಲ್ಲ ಕ್ವೆಶನ್ಸ್ ಅವ್ರ ಮೈಂಡಲ್ಲೂ ಬರುತ್ತೆ. ಸರ್, ರಾಜಕಾರಣಿಗಳಿಗೆ ಇರುತ್ತೆ ನಮ್ಮ ಮಕ್ಕಳನ್ನ ಪಾಲಿಟಿಕ್ಸಿಗೆ ತರಬೇಕು ಅಂತೇಳಿ. ಸೊ ಮಕ್ಕಳ ಭವಿಷ್ಯದ ಉದ್ದೇಶದಿಂದ ಯಾವ ಥರ ಆದಂಥ ಆಸೆಗಳನ್ನ ನೀವು ಇಟ್ಕೊಂಡಿದ್ದೀರಾ? ಅಲ್ಲ, ಏನಿಲ್ಲ, ಅವರು ಆರೋಗ್ಯ ನಮಗೆ ಭಾಳ, ನನಗೆ ಅಂದರೆ ಆರೋಗ್ಯಕರವಾಗಿರ್ಬೇಕು. ನಾನು ಆ್ಯಕ್ಚುಲಿ ಅವ್ರಿಗೆ ಯಾವಾಗಲೂ ಹೇಳೋದು, ಒಂದು ಶಿಸ್ತುಬದ್ಧವಾಗಿರ್ಬೇಕು ಜೀವನ, ಮತ್ತು ಎಕ್ಸಸೈಸ್ ಮಾಡಬೇಕು. ಇವಳು ಸ್ವಲ್ಪ ಸ್ಪೋರ್ಟ್ಸ್ ಆಡ್ತಾಳೆ, ಅವಳು ಮೊದಲು ಜಿಮ್ನಾಸ್ಟಿಕ್ಸ್ ಎಲ್ಲ ಮಾಡ್ತಾಯಿದ್ಲು, ಈಗಿಲ್ಲ. ಸೊ ಅದರಿಂದ ಆ ಥರ ಯಾವ್ದಾರು ಒಂದು ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂಥದ್ದು ಮಾಡಬೇಕು, ಮಾನಸಿಕವಾಗಿ ಆರೋಗ್ಯನ ಕಾಪಾಡ್ಕೋಬೇಕು. ಸೊ ಮೇಡಮ್, ನಿಮಗೆ ರಾಜಕೀಯದಲ್ಲಿ ಇಂಟ್ರೆಸ್ಟ್ ಇದೆಯಾ? ಮನೆಯಲ್ಲಿ ರಾಜಕೀಯದ ಬಗ್ಗೆ ಚರ್ಚೆಗಳಾಗ್ತಾ ಇರುತ್ತಾ? ನಾಟ್ ರಿಯಲಿ, ಇಲ್ಲ. ನಾನು ಬರೀ ಲೈಕ್ ಅವ್ರು ಏನು ಹೇಳ್ತಾರೆ, ಕೊಡ್ಗಲ್ಲಿ ಏನು ಮಾಡಬೇಕು ಅಷ್ಟು ಮಾಡ್ತೀನಿ, ಬಟ್ ಹಂಗೆ ಇನ್ವಾಲ್ವ್ಮೆಂಟ್ ಇಲ್ಲ. ಸರಿ, ಇದು ಯಾವ ಥರ ರೌಂಡ್ ಅಂದರೆ, ಇದು ಇವರಾ ನೀವಾ ಅಂತೇಳಿ ಒಂದು ಸಣ್ಣ ಒಂದು 2-3 ಕ್ವಶನ್ಸ್ ಇದೆ ಅದಕ್ಕೇ. ಸೊ ನೀವು ಹೇಳಬೇಕು, ಮಕ್ಳು ನೀವು ಹೇಳ್ಬೋದು ಯಾರು ಅಂತ ಅಂದ್ಬಿಟ್ಟು. ಓಕೆ, ಇದು ಸ್ವಲ್ಪ ಫನ್ ಆಗಿರುತ್ತೆ. ಓಕೆನಾ? ಸೊ ನಿಮ್ಮಿಬ್ಬರಲ್ಲಿ ತುಂಬ ರೊಮ್ಯಾಂಟಿಕ್ ಯಾರು? Papa. ಪಾಪ. ಹೌದಾ? ಓಕೆ, ಯಾವ ಥರ? ಅದೇ ಲೈಕ್ ಮೋರ್ ಆಫ್ ಬಂದ್ಬಿಟ್ಟು ಹಗ್ ಮಾಡ್ತಾರೆ. ಸೊ ನಿಮ್ಮಿಬ್ಬರಲ್ಲಿ ತುಂಬ ಜುಗ್ಗ ಯಾರು? No. ಯಾರು ಇಲ್ಲ. ಯಾರು ಇಲ್ಲ? ಸೊ ಇಬ್ಬರಲ್ಲಿ ಯಾರು ಜಾಸ್ತಿ ಬ್ಯೂಟಿ ಕಾನ್ಷಿಯಸ್ ಜಾಸ್ತಿ? ಯಾರಿಗೆ? ಇವರೇನಾ? ಸೊ ಇಬ್ಬರಲ್ಲಿ ಯಾರು ಡಯಟ್ ಕಾನ್ಷಿಯಸ್ ಜಾಸ್ತಿ? ಯಾರಿಗೆ? Papa. ಓಕೆ. ಫಸ್ಟ್ ಟೈಮ್ MLA ಆದರೂ ಕೂಡ ಸೆಕೆಂಡ್ ಟೈಮ್ MLA ಆಗ್ತಿದ್ದಂಗೆ ಒಂದು ಸಚಿವ ಸ್ಥಾನ ಸಿಗಬೇಕು ಅಂತ. ಸೊ ನಿಮಗೂ ಕೂಡ ಸರ್ ಯಾವ್ದಾದ್ರು ಸಚಿವ ಸ್ಥಾನನ ಚೆನ್ನಾಗಿ ನಿಭಾಯಿಸಬಲ್ಲರು ಅಂದರೆ ಇಂಥದ್ದೊಂದು ಸಚಿವ ಸ್ಥಾನ ಸಿಗಬೇಕು ಅನ್ನೋದಾದರೆ ಯಾವ್ದು ಸಿಗಬೇಕಂತ ಆಸೆ ಇದೆ? ಅಂಥದ್ದಿಂಥದ್ದಂತ ಏನಿಲ್ಲ, ಬಟ್ ಅವ್ರಿಗೆ ವಾಟ್ ಹಿ ಟ್ರೂಲಿ ಡಿಸರ್ವ್ಸ್ ಅದು ಅವ್ರು ಸಿಗಬೇಕು ಅಷ್ಟೇ. ಬಿಕಾಸ್ ಆಫ್ ದ ಹಾರ್ಡ್ ವರ್ಕ್ ಆ್ಯಂಡ್ ಡೆಡಿಕೇಶನ್ ದಟ್ ಹಿ ಶೋನ್, ವಾಟ್ ಎವರ್ ಕಮ್ಸ್ ಹಿಸ್ ವೇ. ಈಗಾಗಲೇ ನೀವು MLA ಆಗಿದ್ದೀರಾ, ಸಕ್ಸಸ್ಫುಲ್ ರಾಜಕಾರಣಿ ಅಂತ ಗುರುತಿಸ್ಕೊಂಡಿದ್ದೀರಾ ರಾಜ್ಯದಲ್ಲಿ. ಸೊ ಮುಂದೆ ನೀವು ಒಂದು ಮಿನಿಸ್ಟ್ರ್ ಪೋಸ್ಟನ್ನ ಮಾಡಬೇಕಂತ ಅಂದರೆ ಜನಕ್ಕೆ ಸೇವೆ ಸಲ್ಲಿಸ್ಬೇಕಂದ್ರೆ ಯಾವ ಥರ ಒಂದು ಪೋಸ್ಟ್ ಇರಬೇಕಂತ? ಉಡುಪಿ ಜಿಲ್ಲೆಯಲ್ಲಿ ಯಾರನ್ನೂ ಮಂತ್ರಿ ಮಾಡಿಲ್ಲ, ನಮ್ಮ ಸಮುದಾಯದವರು ಮಂತ್ರಿ ಆಗಿಲ್ಲ. ಮತ್ತು ಇವಾಗ ಒಬ್ಬ ವಕೀಲನಾಗಿ ಕೂಡ ನನಗೆ ತನ್ನದೇ ಆದಂಥ ಅರ್ಹತೆ ಇದೆ. ಆದ್ದರಿಂದ ನಾನು ಮಾಡಿರುವಂಥ ಕೆಲಸಗಳು ಇವಾಗೇನಿದೆ ಮತ್ತು ಜಿಲ್ಲೆಯ ಜನರ ನಿರೀಕ್ಷೆ ಏನಿದೆ, ಮಂತ್ರಿ ಮಾಡಬೇಕು ಅಂತ ಇದೆ. ಆದರೆ ಅದು ಮುಖ್ಯಮಂತ್ರಿಗಳಿಗೆ, ನಮ್ಮ ಉಪಮುಖ್ಯಮಂತ್ರಿಗಳಿಗೆ ಮತ್ತು ವರಿಷ್ಠರಿಗೆ ಬಿಟ್ಟಂಥದ್ದು. ಒತ್ತಾಯ ಮಾಡುವಂಥದ್ರಲ್ಲಿ ತಪ್ಪೇನಿಲ್ಲ. ಆದರೆ ಯಾವ ಜವಾಬ್ದಾರಿ ಕೊಟ್ಟರೂ ಕೂಡ ಅದನ್ನು ನಾನು ಸಮರ್ಥನಾಗಿ ನೆರವೇರಿಸ್ತೀನಿ ಅಂತ ಹೇಳೋದ್ರ ಬಗ್ಗೆ ಯಾರಿಗೂ ಸಂಶಯ ಇಲ್ಲ, ಯಾರಿಗೂ ಕೂಡ ಸಂಶಯ ಇರಲಿಕ್ಕೆ ಸಾಧ್ಯ ಇಲ್ಲ.
ಅದರಿಂದ ಅವಕಾಶ ಯಾವತ್ತು ಬರ್ತದೆ ಆವತ್ತಿಗೆ ಬರುತ್ತೆ. ಅದು ನಾವು ಕಾಯಬೇಕು, ತಾಳ್ಮೆಯಿಂದ ಇರಬೇಕು ಅಂತ ಹೇಳುತ್ತದೆ ನಂದು. ಸರ್ ಹಾಗೆಯೇ ಕೊನೆಯದಾಗಿ ನಿಮ್ಮ ಕ್ಷೇತ್ರದ ಜನಕ್ಕೆ ಏನಾದ್ರು ಹೇಳೋದು ಬಾಕಿ ಉಳ್ಕೊಂಡಿದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ? ಕ್ಷೇತ್ರದ ಜನಕ್ಕೆ ಈಗ ತಕ್ಷಣಕ್ಕೆ ಭಾಳ ಹೆಚ್ಚು ಮಳೆ ಆಗ್ತಾಯಿದೆ. ಸೊ ತಾವೆಲ್ಲರೂ ಕೂಡ ಹೊರಗಡೆ ಅವಶ್ಯಕತೆ ಇಲ್ಲದೆ ಹೊರಗಡೆ ಬರಬಾರ್ದು ಅಂತ ಹೇಳುವಂಥದ್ದು ಈಗಾಗಲೇ ಒಂದು ಸಂದೇಶವನ್ನು ಕೊಟ್ಟಿದ್ದೀನಿ. ಮತ್ತು ಕ್ಷೇತ್ರದ ಜನತೆಯ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಅದರಿಂದ ಅವರು ಕೂಡ ನಿರೀಕ್ಷೆ ಹೆಚ್ಚಿದೆ, ಅದು ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕು. 20 years ಆದಮೇಲೆ ನಿಮಗೋಸ್ಕರ ಕಾಂಗ್ರೆಸ್ಗೆ ಒಂದು ಅವಕಾಶ ಸಿಗುತ್ತೆ. ಸೊ ಈ ಅವಕಾಶದಲ್ಲಿ ಇನ್ನೂ ಏನೆಲ್ಲ ಕೆಲಸಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಬಾಕಿ? ಭಾಳಷ್ಟು ಈಗ ರಸ್ತೆಗಳು, ವಿದ್ಯುತ್ ಶಕ್ತಿ, ಕುಡಿಯೋ ನೀರಿಗೆ ಯೋಜನೆಗಳು, ಆಸ್ಪತ್ರೆಗಳು, 400 ಬೆಡ್ ಆಸ್ಪತ್ರೆ ವಿರಾಜಪೇಟೆ ಕೊಟ್ಟಿದ್ದಾರೆ. ಹಾಗೆ ಹಲವಾರು ಮೂಲಭೂತ ಸೌಕರ್ಯಗಳನ್ನು ತರೋದರಲ್ಲಿ ಯಶಸ್ಸಾಗಿದ್ದೇನೆ. ಆದರೆ ವಸತಿ ಒಂದು ಮನಸ್ಸಿನಲ್ಲಿ ಇನ್ನೂ ಆಗಲಿಲ್ಲ ಅಂತ ಹೇಳುವಂಥದ್ದಿದೆ. ಅಂತ ಹೇಳಿದ್ರೆ ವಸತಿ ಕೊಡುವಂಥದ್ದು, ನಿವೇಶನ ಕೊಡುವಂಥದ್ದು, ಅದು ಬಡವರಿಗೆ, ಬುಡಕಟ್ಟು ಜನಾಂಗಕ್ಕೆ, ಪರಿಶಿಷ್ಟ ಜಾತಿಯವರಿಗೆ ಕೊಡುವಂಥದ್ದು. ಅದು ಕೂಡ ಈಗಾಗಲೇ ಅದಕ್ಕೆ ನಾವು ಕಾರ್ಯರೂಪಕ್ಕೆ ತಂದಿದ್ದೀವಿ. ಬಹುಶಃ ಇನ್ನು ಕೆಲವು ತಿಂಗಳಲ್ಲಿ ಅದು ಅನುಷ್ಠಾನಕ್ಕೆ ಬರುತ್ತೆ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಇಡೀ ಕುಟುಂಬದ ಒಂದು ಚಿತ್ರಣ ನಮ್ಮ ವೀಕ್ಷಕರಿಗೆಲ್ಲ ತಿಳಿತು ಅಂತ ಅನಿಸಿದೆ. ಜೊತೆಲಿ ನಿಮ್ಮ ಕ್ಷೇತ್ರದ ಜನಕ್ಕೆ ನಿಮ್ಮ ಇಡೀ ಕ್ಯೂಟ್ ಫ್ಯಾಮಿಲಿಯನ್ನು ಪರಿಚಯ ಕೂಡ ಮಾಡಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ಇಲ್ಲಿವರೆಗೂ ಬಂದಿದ್ದೀವಿ, ಹಾಗೆಯೇ ನಿಮ್ಮ ಊರಿನ ಒಂದು ವಾತಾವರಣವೆಲ್ಲ ನೋಡ್ಕೊಂಡು ಬಂದ್ವಿ, ನಿಮ್ಮ ಊರಿನಲ್ಲಿ ನಿಮ್ಮ ಕ್ಷೇತ್ರದಲ್ಲೂ ಕೂಡ ಓಡಾಡ್ಕೊಂಡು ಬಂದ್ವಿ. ಇಷ್ಟೆಲ್ಲ ಮಾಡಿದ್ಮೇಲೆ ಸೊ ನಿಮ್ಮ ಸಾಂಪ್ರದಾಯಿಕ ಡ್ರೆಸ್ನಲ್ಲಿ ಒಂದೆರಡು ಸ್ಟೆಪ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಸೊ ಅದನ್ನು ನೋಡ್ತಾ ನೋಡ್ತಾ ಈ ಕಾರ್ಯಕ್ರಮನ ಮುಗಿಸೋಣ ಸರ್. ಇದಾಗಿತ್ತು ಇವತ್ತಿನ ಹೋಮ್ ಮಿನಿಸ್ಟರ್ ಕಾರ್ಯಕ್ರಮ. ಎಸ್ ಪೊನ್ನಣ್ಣ ಅವರ ರಾಜಕೀಯದ ಎಂಟ್ರಿ, ರಾಜಕೀಯದ ಗುರಿಗಳು, ಹಾಗೆ ಅವರ ರಾಜಕಾರಣಕ್ಕೆ ಅವರ ಮನೆಯಲ್ಲಿ ಸಿಗ್ತಾ ಇರುವಂಥ ಫ್ಯಾಮಿಲಿ ಸಪೋರ್ಟ್ ಎಲ್ಲವನ್ನು ಕೂಡ ಇವತ್ತಿನ ಎಪಿಸೋಡ್ನಲ್ಲಿ ನೀವು ತಿಳ್ಕೊಂಡ್ರಿ ಅಂತ ಅನ್ಕೊತೀನಿ. ಇವೆಲ್ಲವೂ ಕೂಡ ನಿಮಗೂ ಇಷ್ಟವಾಯಿತು ಅಂತ ಅನ್ಕೊತೀನಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಬ್ಬರು ರಾಜಕಾರಣಿಯ ಕುಟುಂಬದೊಂದಿಗೆ ನಾನು ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡದೆ ನೋಡ್ತಾ ಇರಿ ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.